he wants. Only simple reason, he acts according to the advice of Council of Ministers. Private bill ಅಲ್ಲಿ Council of Ministers recommendation ಇರೋದಿಲ್ಲ, Council of Ministers ಪರವಾಗಿ ಕೂಡ ಮಂಡನೆ ಮಾಡಿರೋದಿಲ್ಲ. For that reason, he has every power to what? Withhold the bill. Write down. With respect to private bill, ಖಾಸಗಿ ಮಸೂದೆಗೆ ಸಂಬಂಧಿಸಿದಂತೆ, with respect to private bill, ಖಾಸಗಿ ಮಸೂದೆಗೆ ಸಂಬಂಧಿಸಿದಂತೆ, it does not have the approval of Council of Ministry. It does not have the approval of Council of Ministry. ಮಂತ್ರಿಮಂಡಲದ ಸಲಹೆಯನ್ನು ಪಡೆದಿರುವುದಿಲ್ಲ ಅಥವಾ ಮಂತ್ರಿಮಂಡಲದ ಅನುಮೋದನೆಯನ್ನು ಪಡೆದಿರುವುದಿಲ್ಲ. It does not have the approval of Council of Ministry. Okay, it does not have the approval. And the President ಮತ್ತು ರಾಷ್ಟ್ರಪತಿಗಳು shall act on the advice of the Council of Ministry. ಮಂತ್ರಿಮಂಡಲದ ಸಲಹೆ ಮೇರೆಗೆ the President shall act on the advice of Council of Ministry. ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. Advice of Council of Ministry. So, ಆದ್ದರಿಂದ he has the power to withhold, ತಡೆ ಹಿಡಿಯುವ ಅಧಿಕಾರವನ್ನು ಹೊಂದಿರುತ್ತಾರೆ. He has the power to withhold, ತಡೆ ಹಿಡಿಯುವ ಅಧಿಕಾರವನ್ನು ಹೊಂದಿರುತ್ತಾರೆ. ಸೊ ಇದು ಪ್ರೈವೇಟ್ ಬಿಲ್ಗೆ ಆಬ್ಸಲ್ಯೂಟ್ ವಿಟೋ ಬಳಸುವಂತಹ ಅಧಿಕಾರ. when it comes to public bill, ಸಾರ್ವಜನಿಕ ಮಸೂದೆಯ ವಿಚಾರದಲ್ಲಿ ಪ್ರೆಸಿಡೆಂಟ್ಗೆ ಆಬ್ಸಲ್ಯೂಟ್ ವಿಟೋ 2 ಸಿಚುವೇಶನ್ಸ್ ಅಲ್ಲಿ ಇರುತ್ತೆ. 2 ಸಿಚುವೇಶನ್ಸ್. ಯಾವುದದು 2 ಸಿಚುವೇಶನ್ಸ್? ಕ್ಲೀನಾಗಿ ನೋಡ್ಕೊಳ್ಳಿ ಬೋರ್ಡ್ ಕಡೆ. ದೀಸ್ ಆರ್ 2 ಹೌಸಸ್, 2 ಸದನಗಳು, ಲೋಕಸಭಾ, ರಾಜ್ಯಸಭಾ. It was passed in both the houses. Then it came to the president. ರಾಷ್ಟ್ರಪತಿಗಳ ಬಳಿ ಬಂತು. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಅಂಗೀಕಾರ ಆಯಿತು. ಈಗ ಪ್ರೆಸಿಡೆಂಟ್ ಹತ್ರ ಬಂದಿದೆ. ಬಿಫೋರ್ he gives his approval, ಪ್ರೆಸಿಡೆಂಟ್ ತಮ್ಮ ಅಪ್ರೂವಲ್ ಕೊಡೋದಕ್ಕೂ ಮುಂಚೆನೆ ಲೋಕಸಭಾ will dissolve. ಎರಡೂ ಸದನದಲ್ಲಿ ಅಂಗೀಕಾರ ಆಯಿತು. ಎರಡೂ ಸದನದ ಅಂಗೀಕಾರ ಆದಮೇಲೆ ರಾಷ್ಟ್ರಪತಿಗಳು ಇನ್ನೇನು ಅಪ್ರೂವಲ್ ಕೊಡಬೇಕು, ಕೊಡೋದಕ್ಕೂ ಮುಂಚೆನೆ ಲೋಕಸಭೆ ವಿಸರ್ಜನೆ ಆಗಿದೆ. ಲೋಕಸಭೆ ವಿಸರ್ಜನೆ ಆದಾಗ ಪ್ರೆಸಿಡೆಂಟ್ ಕ್ಯಾನ್ ಯೂಸ್ ಇಸ್ ಆಬ್ಸಲ್ಯೂಟ್ ವಿಟೋ. ಆಬ್ಸಲ್ಯೂಟ್ ವಿಟೋ ಅಧಿಕಾರವನ್ನು ಬಳಸಬಹುದು. Once again the question mark, why? No, this Council of Ministry has already given approval ಅಲ್ವಾ, ಇದ್ರ ಪ್ರಕಾರನೇ ಮಾಡಿ. ನೆಕ್ಸ್ಟ್ ಅವ್ರಿಗೂ ಯಾಕೆ ಕಾಯ್ತೀರಾ? ನೆಕ್ಸ್ಟ್ ಅವ್ರಿಗೆ ಯಾಕೆ ಕಾಯ್ತೀರಾ? ಎಲ್ಲ ಒಂದು ನಿಮಿಷ ಬೋರ್ಡ್ ಕಡೆ ನೋಡ್ರಪ್ಪ. ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಂದರೆ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಮಿನಿಸ್ಟರ್ಸ್, ಹೌದಲ್ವಾ? ಇವರು ಎಲ್ಲಿವರೆಗೂ ಇವರಿಗೆ ಪವರ್ ಇರುತ್ತೆ ಅಂದರೆ ಅಂಟಿಲ್ ದೇ ಹ್ಯಾವ್ ಮೆಜಾರಿಟಿ ಸಪೋರ್ಟ್ ಇನ್ ಲೋಕಸಭಾ. ಎಲ್ಲಿಯವರೆಗೂ ಲೋಕಸಭೆಯಲ್ಲಿ ಬಹುಮತದ ಬೆಂಬಲ ಇರುತ್ತೋ ಅಲ್ಲಿಯವರೆಗೂ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಅಧಿಕಾರ ಇರುತ್ತೆ. ಅಂದರೆ ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಅವ್ರ ಮಿನಿಸ್ಟರ್ಸ್ಗೆ ದೇ ವಿಲ್ ಹ್ಯಾವ್ ಪವರ್ ಅಂಟಿಲ್ ದೇ ಹ್ಯಾವ್ ಮೆಜಾರಿಟಿ ಸಪೋರ್ಟ್ ವೇರ್ ಇನ್ ಲೋಕಸಭಾ. ಲೋಕಸಭೆನೇ ಡಿಸಾಲ್ವ್ ಆಗೋದ್ರೆ this will become
ಕೇರ್ ಟೇಕರ್ ಗೌರ್ನಮೆಂಟ್. ಏನಂತ ಕರಿತೀವಿ ಅದನ್ನ ನಾವು? ಕೇರ್ ಟೇಕರ್ ಗೌರ್ನಮೆಂಟ್ ಅಂತ ಕರಿತೀವಿ. ಹಂಗಾಮಿ ಸರ್ಕಾರ ಅಂತ ಕರಿತೀರ. ಅದಕ್ಕೆ ಪವರ್ಸ್ ಇರೋದಿಲ್ಲ. ಒನ್ಸ್ ಲೋಕಸಭಾ ಇಸ್ ಡಿಸಾಲ್ವ್ಡ್, ಲೋಕಸಭೆ ಡಿಸಾಲ್ವ್ ಆದಮೇಲೆ ಪ್ರೈಮ್ ಮಿನಿಸ್ಟರ್ ಅವ್ರ ಸ್ಥಾನದಲ್ಲಿ ಇರ್ತಾರೆ. ಮಿನಿಸ್ಟರ್ಸ್ ಆಲ್ಸೋ ವಿಲ್ ಬಿ ದೇರ್ ಇನ್ ದೇರ್ ಪೊಸಿಷನ್ಸ್, ಅವರ ಸ್ಥಾನದಲ್ಲಿ ಇರ್ತಾರೆ. ಬಟ್ ದೇ ಕೆನಾಟ್ ಟೇಕ್ ಎನಿ ಡಿಸಿಷನ್ಸ್, ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇರೋದಿಲ್ಲ. ಯಾಕೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಪವರ್ ಸಪ್ಲೈ ಮಾಡೋದೇ ಎಲ್ಲಿಂದ? ಲೋಕಸಭೆಯಿಂದ. ಪವರೇ ಡಿಸ್ಕನೆಕ್ಟ್ ಆಗೋದ್ರೆ ಪ್ರಧಾನ ಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಪವರ್ಸೇ ಇರೋದಿಲ್ಲ. ಸೊ ಅವ್ರನ್ನೇನಂತ ಕರಿತೀವ? ಕೇರ್ ಟೇಕರ್ ಗೌರ್ನಮೆಂಟ್ ಅಂತ ಕರಿತೀವಿ. ನಿಮ್ಮ ಮನೆಗೆ ಒಂದು ಮಗು ನೋಡ್ಕೊಳ್ಳೋದಕ್ಕೆ ಒಂದು ಆಯಾ ಬರ್ತಾ ಇದೆ. ಆ ಆಯಾ ತಾಯಿ ಆಗೋದಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಏನು ಕೆಲಸ ಅದು ಆಯಾ ಕೆಲಸ? ಮಗು ನೋಡ್ಕೋಬೇಕು, ಊಟ ಗೀಟ ತಿನ್ನಿಸ್ಬೇಕು, ಹೊಡಿಯೋಕ್ಕೆಲ್ಲ ಹೋಗ್ಬಾರ್ದು ಮಗುಗೆ, ಹೌದಾ ಇಲ್ವಾ? ತಾಯಿ ಹೊಡಿಬೋದು, ಬಟ್ ದಟ್ ಕೇರ್ ಟೇಕರ್ ಶುಡ್ ನಾಟ್ ಡು ಆಲ್ ದೋಸ್ ಥಿಂಗ್ಸ್. ಕೇರ್ ಟೇಕರ್ ಕೆಲಸ ಅಷ್ಟೇ, ಏನು ಬರೀ ನೋಡ್ಕೊಳ್ಳೋದು ಅಷ್ಟೇ. ರೈಟ್ ಆರ್ ರಾಂಗ್? ಇವ್ರದ್ದು ಅಷ್ಟೇ. ಇಟ್ ವಿಲ್ ಬಿಕಮ್ ವಾಟ್? ಕೇರ್ ಟೇಕರ್ ಗೌರ್ನಮೆಂಟ್. ಕೇರ್ ಟೇಕರ್ ಗೌರ್ನಮೆಂಟ್ ಆದ ತಕ್ಷಣನೇ ಪ್ರೆಸಿಡೆಂಟ್ಗೆ ರೆಕಮೆಂಡೇಶನ್ ಕೊಡುವಂಥ ಪವರ್ಸ್ನ ಕೂಡ ಕಳ್ಕೊತಾರೆ. ಏನಕ್ಕೆ? ಹೇಳಿದ್ನಲ್ಲ, ಪವರ್ ಸಪ್ಲೈ ಎಲ್ಲಿಂದ ಆಗೋದು? ಲೋಕಸಭೆನೇ ಇಲ್ಲ ಅಂದಮೇಲೆ ಯು ಕೆನಾಟ್ ಗಿವ್ ಎನಿ ಅಡ್ವೈಸ್ ಟು ದ ಪ್ರೆಸಿಡೆಂಟ್. ಆಗ ಪ್ರೆಸಿಡೆಂಟ್ ಇವ್ರ ಮಾತನ್ನ ಕೇಳಬೇಕು ಅಂತ ಕೂಡ ಇಲ್ಲ. ಏನಕ್ಕೋಸ್ಕರ? ಲೋಕಸಭೆ ಇಲ್ಲದ ಕಾರಣದಿಂದ. ಸೊ ಎರಡೂ ಸದನದಲ್ಲಿ ಬಿಲ್ ಪಾಸ್ ಆಯಿತು. ಪ್ರೆಸಿಡೆಂಟ್ ಇನ್ನೇನು ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಡೋದಕ್ಕೂ ಮುಂಚೆ ಲೋಕಸಭೆನೇ ಏನಾದರೂ ಡಿಸಾಲ್ವ್ ಆಗೋದ್ರೆ ಆಗ ದಿಸ್ ವಿಲ್ ಬಿಕಮ್ ಕೇರ್ ಟೇಕರ್ ಗೌರ್ನಮೆಂಟ್. ದ ಅಡ್ವೈಸ್ ಗಿವನ್ ಬೈ ದ ಕೇರ್ ಟೇಕರ್ ಗೌರ್ನಮೆಂಟ್ ಮೇ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಬೈ ದ ಪ್ರೆಸಿಡೆಂಟ್. ಆಗ ಅವ್ರು ಅಬ್ಸಲ್ಯೂಟ್ ವೀಟೋ ಯೂಸ್ ಮಾಡ್ಬೋದು. ಇನ್ನು ಎರಡನೇ ಸಿಚುವೇಶನ್ ಏನು ಅಂತಂದ್ರೆ, ದ ಬಿಲ್ ವಾಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಪಾಸ್ ಆಯಿತು. ದೆನ್ ಇಟ್ ಕೇಮ್ ಟು ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳಿಗೆ ಬಂತು. ರಾಷ್ಟ್ರಪತಿಗಳಿಗೆ ಬಂದ ಮೇಲೆ ಬಿಫೋರ್ ಪ್ರೆಸಿಡೆಂಟ್ ಗಿವ್ಸ್ ಇಸ್ ಅಪ್ರೂವಲ್, ರಾಷ್ಟ್ರಪತಿಗಳು ಅಪ್ರೂವಲ್ ಕೊಡೋದಕ್ಕೂ ಮುಂಚೆನೆ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಹ್ಯಾಸ್ ರಿಸೈನ್ಡ್ ಫ್ರಮ್ ಇಟ್ಸ್ ಪೊಸಿಷನ್. ಮಂತ್ರಿಮಂಡಲನೇ ರಾಜೀನಾಮೆ ಕೊಟ್ಟು ಹೊರಟೋಗಿದೆ. ವೆನ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಇಸ್ ಇಟ್ಸೆಲ್ಫ್ ನಾಟ್ ದೇರ್, ದೇರ್ ಇಸ್ ನೋಬಡಿ ಟು ಗಿವ್ ರೆಕಮೆಂಡೇಶನ್ ಟು ಪ್ರೆಸಿಡೆಂಟ್. ಆಗ್ಲೂ ಕೂಡ ಅಷ್ಟೇ, ಪ್ರೆಸಿಡೆಂಟ್ ಏನು ಮಾಡ್ಬೋದು? ಈ ಮೇ ವಿಥೋಲ್ಡ್ ದ ಬಿಲ್. ಯಾವ ಬಿಲ್ ಇದು? ಪಬ್ಲಿಕ್ ಬಿಲ್. ಆಗ್ಲೇ ಹೇಳಿದ್ದು ಯಾವ್ದ್ರ ಬಗ್ಗೆ ನಾನು? ದಟ್ ಟೈಮ್ ಐ ಡಿಸ್ಕಸ್ಡ್ ಅಬೌಟ್ ಪ್ರೈವೇಟ್ ಬಿಲ್. ನೌ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಪಬ್ಲಿಕ್ ಬಿಲ್. ಎರಡೂ ಕೂಡ ಆರ್ಡಿನರಿ ಬಿಲ್ಲೇ. ಅದು ಆರ್ಡಿನರಿ ಪ್ರೈವೇಟ್ ಬಿಲ್ಲು, ಇದು ಆರ್ಡಿನರಿ ಪಬ್ಲಿಕ್ ಬಿಲ್. ಎರಡೂ ಸಂದರ್ಭಗಳಲ್ಲಿ ಪ್ರೆಸಿಡೆಂಟ್ ಅಬ್ಸಲ್ಯೂಟ್ ವಿಟೋ ಬಳಸಬಹುದು. ಕಮಾನ್ ರೈಟ್ ಡೌನ್ ಬೇಗ. ಅದ್ಯಾಕ್ರಿ ನೀವು ಡೌಟ್ ಬಂದ್ರೆ ಪಕ್ಕದವ್ರು ಕೇಳ್ಕತ್ತೀರಾ, ನನ್ನ ಕೇಳದ್ಬಿಟ್ಟು? ಹೇಳಿ ಮೇಡಮ್, ಅದೇನು ಅಪ್ರೂವಲ್ ಕೊಡಬಹುದು. ನಾನು ಆಗ್ಲಿಂದ ಅದನ್ನ ಹೇಳ್ತಿರೋದು. ಹಿ ಮೇ, ಐ ಆಮ್ ನಾಟ್ ಸೇಯಿಂಗ್ ಹಿ ವಿಲ್. ಅವ್ರಿಷ್ಟ. ಎಸ್, ಹಿ ಮೇ. ಇಲ್ಲಪ್ಪ ನಾನು ಅಪ್ರೂವಲ್ ಕೊಟ್ಬಿಡ್ತೀನಿ ಅಂದ್ರೆ ಕೊಟ್ಕೊಳ್ಳಿ, ಇಲ್ಲ ನಾನು ವಿತ್ಹೋಲ್ಡ್ ಮಾಡ್ತೀನಿ ಅಂದ್ರೆ ಮಾಡಿ. ಈ ಹ್ಯಾಸ್ ದಟ್ ಆಪ್ಷನ್ ಆಫ್ ವಿತ್ಹೋಲ್ಡಿಂಗ್ ದ ಬಿಲ್ ಅಂತಿದ್ದೀನಿ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ತಡೆ ಹಿಡಿಯುವ ಅವಕಾಶವಿದೆ ಎಂದು ಹೇಳುತ್ತಿದ್ದೇನೆ ಹೊರತು ತಡೆ ಹಿಡಿದೇ ಹಿಡಿಯುತ್ತಾರೆ ಎಂದು ನಾನು ಹೇಳುತ್ತಿಲ್ಲ. ನನ್ನ ಮಾತಿನ ಬಗ್ಗೆ ಗಮನ ಇರಲಿ. ಈ ಹ್ಯಾಸ್ ಅನ್ ಆಪ್ಷನ್ ಟು ಯೂಸ್ ಇಸ್ ಅಬ್ಸಲ್ಯೂಟ್ ವಿಟೋ. ಹಿ ಮೇ ಯೂಸ್ ಆರ್ ನಾಟ್, ಇಟ್ಸ್ ಅಪ್ ಟು ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳಿಗೆ ಬಿಟ್ಟಂತ ವಿಚಾರ. ಬಳಸ್ತಾರ ಅವ್ರನ್ನೇ ಕೇಳಬೇಕು, ಬಳಸ್ತೇ ಇರ್ತಾರ ಅವ್ರನ್ನೇ ಕೇಳ್ಕೊಳ್ಳಿ. ಬಳಸ್ತಾ ಇರೋದಕ್ಕೆ ಅವಕಾಶ ಇದೆಯಾ? ಇದೆ. ಅಪ್ರೂವಲ್ ಕೊಟ್ಬಿಡ್ಬೋದಾ? ಧಾರಾಳವಾಗಿ ಕೊಡ್ಬೋದು. ಕೊಡದೇ ಇರ್ಬೋದಾ? ಅದನ್ನು ಮಾಡ್ಬೋದು. ಇಟ್ಸ್ ಅಪ್ ಟು ಹಿಮ್. ಐ ಆಮ್ ನಾಟ್ ಸೇಯಿಂಗ್ ಈ ವಿಲ್, ಐ ಆಮ್ ಸೇಯಿಂಗ್ ಹಿ ಮೇ. ಈ ಹ್ಯಾಸ್ ದಟ್ ಆಪ್ಷನ್ ಅಂತ ಹೇಳ್ತಾ ಇದ್ದೀನಿ. ಯಾವ ಸಂದರ್ಭದಲ್ಲಿ ಇದು ಸಾಧ್ಯತೆಗಳಿವೆ ಎಂದು ಹೇಳುತ್ತಿದ್ದೇನೆ. ಬರ್ಕೊಳ್ಳಿ ಬೇಗ ಬೇಗ. ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಬಿಲ್, ಸಾರ್ವಜನಿಕ ಮಸೂದೆಯ ವಿಚಾರದಲ್ಲಿ ಆಫ್ಟರ್ ದ ಬಿಲ್ ಇಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್,
ಸಂಸತ್ತಿನ ಎರಡೂ ಸದನಗಳಲ್ಲಿ ಮಸೂದೆ ಅಂಗೀಕಾರವಾದ ನಂತರ, after the bill is passed in both the houses, ಸಂಸತ್ತಿನ ಎರಡೂ ಸದನಗಳಲ್ಲಿ ಮಸೂದೆ ಅಂಗೀಕಾರವಾದ ನಂತರ, ಎರಡೂ ಕಡೆ ಅಪ್ರೂವಲ್ ಆದಮೇಲೆ, ಅಂಗೀಕಾರವಾದ ನಂತರ ಸರಿನಾ? ಇಫ್ ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್ ರಾಷ್ಟ್ರಪತಿಗಳ ಅನುಮೋದನೆಗೂ ಮುನ್ನ, ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್ ರಾಷ್ಟ್ರಪತಿಗಳ ಅನುಮೋದನೆಗೂ ಮುನ್ನ, ಇಫ್ ಲೋಕಸಭಾ ಗೆಟ್ಸ್ ಡಿಸಾಲ್ವ್ಡ್ ಲೋಕಸಭೆ ವಿಸರ್ಜನೆ ಆದರೆ, ಇಫ್ ಲೋಕಸಭಾ ಗೆಟ್ಸ್ ಡಿಸಾಲ್ವ್ಡ್ ಲೋಕಸಭೆ ವಿಸರ್ಜನೆ ಆದರೆ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? The Council of Ministry will become caretaker government. ಮಂತ್ರಿಮಂಡಲ ಹಂಗಾಮಿ ಸರ್ಕಾರವಾಗಿ ಪರಿವರ್ತನೆ ಆಗುತ್ತದೆ. Council of Ministry will become caretaker government. ಹಂಗಾಮಿ ಸರ್ಕಾರವಾಗಿ ಪರಿವರ್ತನೆ ಆಗುತ್ತದೆ. And it cannot take any decisions. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿರುವುದಿಲ್ಲ. It cannot take any decisions, nor it can give advice to the president. ಅಥವಾ ರಾಷ್ಟ್ರಪತಿಗಳಿಗೆ, nor it can give advice to the president. ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವ ಅಧಿಕಾರವಿರುವುದಿಲ್ಲ. Nor it can give advice to the president. In this situation, ಈ ಸಂದರ್ಭದಲ್ಲಿ, in this situation, ಈ ಸಂದರ್ಭದಲ್ಲಿ, the president may use his absolute veto power. ರಾಷ್ಟ್ರಪತಿಗಳು, the president may use his absolute veto power. ರಾಷ್ಟ್ರಪತಿಗಳು ವಿಟೋ ಅಧಿಕಾರವನ್ನು ಬಳಸಬಹುದು. may use his absolute veto power. ಓಕೆನಾ? ಸೆಕೆಂಡ್ ಸಿಚುವೇಶನ್ ಏನು? ಬರೀರಿ. ಆಫ್ಟರ್ ದ ಬಿಲ್ ಇಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್ ಮಸೂದೆಯನ್ನು ಎರಡೂ ಸದನದಲ್ಲಿ ಅಂಗೀಕರಿಸಿದ ನಂತರ, ಆಫ್ಟರ್ ದ ಬಿಲ್ ಇಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್ ಮಸೂದೆಯನ್ನು ಎರಡೂ ಸದನದಲ್ಲಿ ಅಂಗೀಕರಿಸಿದ ನಂತರ, ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್ ರಾಷ್ಟ್ರಪತಿಗಳ ಅನುಮೋದನೆಯ ಮುನ್ನವೇ, ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್ ರಾಷ್ಟ್ರಪತಿಗಳ ಅನುಮೋದನೆಯ ಮುನ್ನವೇ, ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್, ಇಫ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಈಸ್ ಡಿಸಾಲ್ವ್ಡ್ ಮಂತ್ರಿಮಂಡಲ ವಿಸರ್ಜನೆ ಆದರೆ, ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಈಸ್ ಡಿಸಾಲ್ವ್ಡ್ ಮಂತ್ರಿಮಂಡಲ ವಿಸರ್ಜನೆ ಆದರೆ, ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಇಸ್ ಡಿಸಾಲ್ವ್ಡ್, ಏನಾಗುತ್ತೆ? ದ ಪ್ರೆಸಿಡೆಂಟ್ ಮೇ ಯೂಸ್ ಇಸ್ ಆಬ್ಸಲ್ಯೂಟ್ ವಿಟೋ ರಾಷ್ಟ್ರಪತಿಗಳು ತನ್ನ ಆಬ್ಸಲ್ಯೂಟ್ ವಿಟೋ ಅಧಿಕಾರವನ್ನು ಬಳಸಬಹುದು. ದ ಪ್ರೆಸಿಡೆಂಟ್ ಮೇ ಯೂಸ್ ಇಸ್ ಆಬ್ಸಲ್ಯೂಟ್ ವಿಟೋ ರಾಷ್ಟ್ರಪತಿಗಳು ತನ್ನ ಆಬ್ಸಲ್ಯೂಟ್ ವಿಟೋ ಅಧಿಕಾರವನ್ನು ಬಳಸಬಹುದು. ಸೊ ಇದುವರೆಗೂ ಈ ಥರ ಏನಾದ್ರು ಆಬ್ಸಲ್ಯೂಟ್ ವಿಟೋ ಬಳಸಿದಾರಾ ಪ್ರೆಸಿಡೆಂಟು? ಎಷ್ಟು ಸಲ? ಟ್ವೈಸ್, 2 ಸಲ. ಒಂದ್ಸಲ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಹೌದಾ? ಯಾವ ಬಿಲ್ಗೆ ರಿಲೇಟೆಡ್? ಯಾವುದಕ್ಕೆ ರಿಲೇಟೆಡ್? ಪೆಪ್ಸೋ ಅಪ್ರೋಪ್ರಿಯೇಷನ್ ಬಿಲ್, ಪೆಪ್ಸೋ ಅಪ್ರೋಪ್ರಿಯೇಷನ್ ಬಿಲ್ 1956 54 ನೋಡ್ಬಿಟ್ಟು ಹೇಳ್ತೀನಿ. ಅಂಟಿಲ್ ನಾವು ಇಲ್ಲಿಯವರೆಗೂ 54 ಅಂಟಿಲ್ ನಾವು ಇಲ್ಲಿಯವರೆಗೂ absolute veto has been used twice. absolute veto ಅಧಿಕಾರವನ್ನು
Absolute veto has been used twice. Absolute veto ಅಧಿಕಾರವನ್ನು 2 ಬಾರಿ ಬಳಸಲಾಗಿದ್ದು 1954 PEPSU ಅಪ್ರಾಪ್ರಿಯೇಷನ್ ಬಿಲ್ ಧನ ವಿಧೇಯಕ ಮಸೂದೆ, ಕನ್ನಡದಲ್ಲಿ ಅಪ್ರಾಪ್ರಿಯೇಷನ್ ಬಿಲ್ ಧನ ವಿಧೇಯಕ ಮಸೂದೆ 1954 ಅಲ್ಲಿ. ಇನ್ನೊಂದು 1991 ಯಾರು ಪ್ರೆಸಿಡೆಂಟ್ ಆಗಿದ್ದಿದ್ದು ಅವಾಗ? ರಾಜೇಂದ್ರ ಪ್ರಸಾದ್. 54 ಅಲ್ಲಿ ಯಾರಿದ್ದು? ರಾಜೇಂದ್ರ ಪ್ರಸಾದ್. ಪೆಪ್ಸು ಅಂದ್ರೆ ಏನು? ಪಂಜಾಬ್ ಅಂಡ್ ಈಸ್ಟ್ ಪಟಿಯಾಲ ಸ್ಟೇಟ್ಸ್ ಯೂನಿಯನ್, 1956ಗೂ ಮುಂಚೆ. ಹೌದಾ ಇಲ್ವಾ? ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಸ್ಟೇಟ್ಸ್. ಕ್ಯಾನ್ ಯು ರಿಮೆಂಬರ್ ದಟ್? ಪೆಪ್ಸು ಅದು. ಎರಡನೇದು 1991 ಎರಡನೇ ಸಂದರ್ಭ. ಆರ್ ವೆಂಕಟರಾಮನ್ ಸ್ಯಾಲರಿ ಸಂಬಳ, ಅಲೋಯನ್ಸ್ ಸವಲತ್ತು, ಅಲೋಯನ್ಸ್ ಅಂಡ್ ಪೆನ್ಷನ್ ಮತ್ತು ಪಿಂಚಣಿ ಯಾರ್ದು? ಸಂಸತ್ ಸದಸ್ಯರ ಸಂಬಳ, ಸವಲತ್ತು ಮತ್ತು ಪಿಂಚಣಿ ಮಸೂದೆ. ಸ್ಯಾಲರಿ, ಅಲೋಯನ್ಸ್ ಅಂಡ್ ಪೆನ್ಷನ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಸ್ಯಾಲರಿ, ಅಲೋಯನ್ಸ್ ಅಂಡ್ ಪೆನ್ಷನ್ ಆಫ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. 2 ಸಲ ಯೂಸ್ ಮಾಡಿದ್ದಾರೆ. ಆಯ್ತಾ? ಇಲ್ಲಿ ಏನಾದರೂ ವಿಚಿತ್ರವಾಗಿ ಕಾಣಿಸ್ತಿದೆಯಾ ಮೇಡಮ್? ಎರಡೂ ಎಕ್ಸಾಂಪಲ್ ಅಲ್ಲಿ ಏನಾದರೂ ವಿಚಿತ್ರವಾಗಿ ಯಾರಿಗಾದರೂ ಕಾಣಿಸುತ್ತಿದೆಯಾ? ಏನಾದರೂ ಕಾಣಿಸ್ತಿದ್ರೆ ಹೇಳಿ. ವಿಚಿತ್ರವಾಗಿ ಕಾಣಿಸ್ಬೇಕು, ಹೌದಲ್ವಾ? ಅಪ್ರಾಪ್ರಿಯೇಷನ್ ಅಂದ್ರೆ ಏನ್ ಗೊತ್ತೇನ್ರಿ? ಇವನ್ ದಿಸ್ ಈಸ್ ಎ ಫೈನಾನ್ಸ್ ಮ್ಯಾಟರ್ ಅಥವಾ ಮನಿ ಮ್ಯಾಟರ್. ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದು, ಮುಂದೆ ಗೊತ್ತಾಗುತ್ತೆ. 1991 ನಾನು ಹೇಳಿದ್ದು ಸ್ಯಾಲ್ರಿ, ಪೆನ್ಷನ್, ಅಲೋಯನ್ಸ್ 3 ಕೂಡ ದುಡ್ಡಿನ ವಿಚಾರ. ಹೌದಾ ಇಲ್ವಾ? ಹಾಗಾದರೆ with respect to money bill, can the president use his absolute veto? This is the question mark. ಇಷ್ಟೊತ್ತರೆಗೂ ಆರ್ಡಿನರಿ ಬಿಲ್ ಬಗ್ಗೆ ಮಾತಾಡಿದೆ, ಪಬ್ಲಿಕ್ ಬಿಲ್ಲು, ಪ್ರೈವೇಟ್ ಬಿಲ್ಲು. ನಿಮ್ಮ ಮುಂದೆ ನಾನು ಬರೆದಿರುವ ಉದಾಹರಣೆಗಳು ಎರಡೂ ಕೂಡ ಮನಿ ಬಿಲ್ಗೆ ರಿಲೇಟೆಡ್. ಮನಿ ಬಿಲ್ಲೇ, ಅದನ್ನೇನು ಹಿಂದೆ ಮುಂದೆ ನೋಡಿ ಮಕಮೂತಿ ನೋಡಿ ಮಾತಾಡೋ ಸೀನ್ ಎಲ್ಲ ಬೇಡ. ಮನಿ ಬಿಲ್ಲೇ. ಹಾಗಾದ್ರೆ ಮನಿ ಬಿಲ್ಗೂ ಕೂಡ ಪ್ರೆಸಿಡೆಂಟು ಆಬ್ಸಲ್ಯೂಟ್ ವಿಟೋ ಅಧಿಕಾರ ಹೊಂದಿರ್ತಾರ? 2 ಸಲ ಬಳಸಿರೋ ಉದಾಹರಣೆನೇ ಕೊಟ್ಟಿದ್ದೀನಿ. ನಾವು ಮೈ ಸ್ಟೂಡೆಂಟ್ಸ್ ಆರ್ ಇನ್ ಕನ್ಫ್ಯೂಷನ್. ನಾವೆಲ್ಲ 14 ದಿನದಲ್ಲಿ ಅಪ್ರೂವಲ್ ಕೊಡಬೇಕು ಅಂತ ಓದಿದ್ದೀವಿ, ಇವನೇನೋ ಬೇರೆ ಹೇಳ್ತಾ ಇದ್ದಾನೆ. ಹೌದಾ ಮೇಡಮ್? ಮನಿ ಬಿಲ್ಗೆ ಅವರು ಮಾಡೋಕ್ಕಾಗಲ್ಲ ಅವೆಲ್ಲ ಅಂತ ಓದಿದ್ದೀವಿ. 14 ದಿನದಲ್ಲಿ ಅಪ್ರೂವಲ್ ಕೊಡಲೇಬೇಕು ಅಂತ ಓದಿದ್ದೀವಿ. ಗುರು ಸರ್ ಏನೋ ತಪ್ಪು ಹೇಳ್ಕೊಡ್ತಿದ್ದಾರೆ ನಮಗೆ. 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಮೇಡಮ್, 2 ಮನಿ ಬಿಲ್ಲೇ. ಆಮ ರೈಟ್ ಆರ್ ರಾಂಗ್? ನನಗೆ ಹೇಳ್ರಿ ಮೇಡಮ್. ಅದೇನು ನಿಮ್ಮ ಫ್ರೆಂಡಿಗೆ ಮಾತ್ರ ನಾಲೆಡ್ಜ್ ಜಾಸ್ತಿ ಆಗೋದ್ರೆ ಅವ್ರಿಗೆ ಮಾತ್ರ ಹೇಳ್ಕೊಡ್ತಾರೆ ಯಾವಾಗಲೂ ಅವರು. ಇದಂಗಲ್ಲ ಕಣೆ, ಅವ್ನಿಗೆ ಗೊತ್ತಾಗ್ತಿಲ್ಲ ಹೇಳಕ್ಕೆ ಅಂತ. ಹೇಳಿ ಮೇಡಮ್, ಆಯ್ತು, ನನಗೊಂಚೂರು ಜ್ಞಾನ ಇಂಪ್ರೂವ್ ಆಗಲಿ, ಹೇಳಿ ಮೇಡಮ್. ಏನು ಹೇಳಿದ್ರು ಮೇಡಮ್ ಅವರು? ಹೇಳಕ್ ಸ್ಟಾರ್ಟ್ ಮಾಡಿದ್ರಿ, ಸ್ಟಾರ್ಟ್ ಮಾಡಕ್ಕೆ ಅಷ್ಟೋ ಟೈಮ್ ತಗೊಂಡ್ರು. ಹಿಂಗೆಲ್ಲ ಅಂದು ನೋಡಿ, ಸುಳ್ಳು ಹೇಳಕ್ಕೂ ಬರಲ್ಲ, ಕಣ್ಣೆದುರುಗಡೆ ಕಾಣಿಸಿದಕ್ಕೆ ನಿಮಗೆ. ಹೇಳಕ್ ಸ್ಟಾರ್ಟ್ ಮಾಡಿದ್ರಂತ ಅಷ್ಟೇ. ಬೋರ್ಡ್ ಕಡೆ ನೋಡ್ರಿ. ಬಿಫೋರ್ ಇಂಟ್ರೊಡ್ಯೂಸಿಂಗ್ ಮನಿ ಬಿಲ್, ನಾನೇ ಬರ್ಸಿದ್ದೀನಿ ನಿಮಗೆ. 5-6 ಪಾಯಿಂಟ್ ಹಿಂದೆ ಹೋಗಿ ನೋಡಿ.
ಮನಿ ಬಿಲ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ ಯಾರು ರೆಕಮೆಂಡೇಶನ್ ತಗೋಬೇಕು? ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಶುಡ್ ಬಿ ಟೇಕನ್. ಹೌದಾ ಇಲ್ವಾ? ಈಗ ಎರಡರಲ್ಲೂ ವಿಚಾರ ಹೇಳ್ತೀನಿ ಕೇಳಿ. ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಬಿಲ್ಸ್, ಪ್ರಿಯರ್ recommendation was not taken. ಪೂರ್ವ ಶಿಫಾರಸನ್ನು ಪಡೆದಿರಲೇ ಇಲ್ಲ. ಇಂಟ್ರೊಡ್ಯೂಸ್ ಮಾಡಕ್ಕೆ ಮುಂಚೆ ಪ್ರಿಯರ್ ರೆಕಮೆಂಡೇಶನ್ ತಗೊಂಡೇ ಇರಲಿಲ್ಲ. ತಗೊಂಡಿಲ್ದೇದ್ಮೇಲೆ ಇಟ್ ವಾಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್, ಎರಡೂ ಸದನದಲ್ಲಿ ಅಂಗೀಕಾರ ಆಯಿತು. ದೆನ್ ಇಟ್ ಕೇಮ್ ಟು ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಬಳಿ ಬರುತ್ತೆ. ಬಿಫೋರ್ ಪ್ರೆಸಿಡೆಂಟ್ ಗಿವ್ಸ್ ಹಿಸ್ ಅಪ್ರೂವಲ್, ಒಂದ್ಸಲ ಲೋಕಸಭಾ ಡಿಸಾಲ್ವ್ ಆಗುತ್ತೆ, ಒಂದ್ಸಲ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ರಾಜೀನಾಮೆ ಕೊಡ್ತಾರೆ. ಡ್ಯೂ ಟು ದಟ್ ರೀಸನ್ ಪ್ರೆಸಿಡೆಂಟ್ ವಿಲ್ ಯೂಸ್ ಹಿಸ್ ಆಬ್ಸಲ್ಯೂಟ್ ವಿಟೋ. ಏನಿದ್ರ ಅರ್ಥ? ಆಬ್ಸಲ್ಯೂಟ್ ವಿಟೋನ ನಾರ್ಮಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಆಬ್ಸಲ್ಯೂಟ್ ವಿಟೋನ ಮನಿ ಬಿಲ್ ವಿಚಾರದಲ್ಲಿ ಒಂದು ಕಂಡೀಷನ್ ಮಾತ್ರ ಯೂಸ್ ಮಾಡ್ಬೋದು. ಏನದು? ಪ್ರಿಯರ್ ರೆಕಮೆಂಡೇಶನ್ ಏನಾದರೂ ತಗೊಳ್ಳದೆ ಬಿಲ್ನ ಲೋಕಸಭೆನಲ್ಲೋ ರಾಜ್ಯಸಭೆನಲ್ಲೋ ಇಂಟ್ರೊಡ್ಯೂಸ್ ಮಾಡಿದರೆ, ಲೋಕಸಭೆಯಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು. ಲೋಕಸಭೆನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಆಮೇಲೆ ಪ್ರೆಸಿಡೆಂಟ್ ಅಪ್ರೂವಲ್ ಕೊಡೋದಕ್ಕೂ ಮುಂಚೆ ಇವರೇನಾದ್ರು ಡಿಸಾಲ್ವ್ ಆಗೋದ್ರೆ ಆಗ ಮನಿ ಬಿಲ್ ವಿಚಾರದಲ್ಲೂ ಕೂಡ ಪ್ರೆಸಿಡೆಂಟ್ ಏನು ಯೂಸ್ ಮಾಡ್ಬೋದು? ಇಸ್ ಇಟ್ ಓಕೆ ನಾವು? ಸೊ ಮನಿ ಬಿಲ್ ಅಲ್ಲಿ ಅಬ್ಸಲ್ಯೂಟ್ ವಿಟೋ ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವೇನು ಅನ್ಕೊಂಡಿದ್ರೆ ಇಟ್ಸ್ ಎ ರಾಂಗ್ ನೋಷನ್. ರಿಮೂವ್ ದಟ್, ರೈಟ್ ಡೌನ್. ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್, ಧನ ಮಸೂದೆಗೆ ಸಂಬಂಧಿಸಿದಂತೆ ಅಥವಾ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ, ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್, ಬಿಫೋರ್ ಇಂಟ್ರೊಡ್ಯೂಸಿಂಗ್ ದ ಬಿಲ್, ಮಸೂದೆಯನ್ನು ಮಂಡನೆ ಮಾಡುವ ಮುನ್ನ ಬಿಫೋರ್ ಇಂಟ್ರೊಡ್ಯೂಸಿಂಗ್ ದ ಬಿಲ್, ಮಸೂದೆಯನ್ನು ಮಂಡನೆ ಮಾಡುವ ಮುನ್ನ ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಶುಡ್ ಬಿ ಟೇಕನ್. ರಾಷ್ಟ್ರಪತಿಗಳ ಪೂರ್ವ ಶಿಫಾರಸನ್ನು ಪಡೆಯತಕ್ಕದ್ದು. ಪ್ರಿಯರ್ ರೆಕಮೆಂಡೇಶನ್ ಶುಡ್ ಬಿ ಟೇಕನ್. ಪೂರ್ವ ಶಿಫಾರಸನ್ನು ಪಡೆಯತಕ್ಕದ್ದು. ಸರಿನಾ? ಇಫ್ ಪ್ರಿಯರ್ ರೆಕಮೆಂಡೇಶನ್ ಇಸ್ ನಾಟ್ ಟೇಕನ್, ಪೂರ್ವ ಶಿಫಾರಸನ್ನು ಪಡೆಯದೆ ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್, ರಾಷ್ಟ್ರಪತಿಗಳ ಅನುಮೋದನೆಗೂ ಮುನ್ನ, ಬಿಫೋರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್, ರಾಷ್ಟ್ರಪತಿಗಳ ಅನುಮೋದನೆಗೂ ಮುನ್ನ, ಇಫ್ ಲೋಕಸಭಾ ಇಸ್ ಡಿಸಾಲ್ವ್ಡ್, ಲೋಕಸಭೆ ವಿಸರ್ಜನೆಯಾದರೆ, ಇಫ್ ಲೋಕಸಭಾ ಇಸ್ ಡಿಸಾಲ್ವ್ಡ್, ಲೋಕಸಭೆ ವಿಸರ್ಜನೆಯಾದರೆ, ಅಥವಾ ಮಂತ್ರಿಮಂಡಲ ರಾಜೀನಾಮೆಯನ್ನು ನೀಡಿದರೆ, ಆರ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಸಬ್ಮಿಟ್ಸ್ ರೆಸಿಗ್ನೇಷನ್, ಮಂತ್ರಿಮಂಡಲ ರಾಜೀನಾಮೆಯನ್ನು ನೀಡಿದರೆ ಸಬ್ಮಿಟ್ಸ್ ರೆಸಿಗ್ನೇಷನ್, ಸಬ್ಮಿಟ್ಸ್ ರೆಸಿಗ್ನೇಷನ್ ಏನಾಗುತ್ತೆ? ಪ್ರೆಸಿಡೆಂಟ್ ಮೇ ಯೂಸ್ ಆಬ್ಸಲ್ಯೂಟ್ ವಿಟೋ. ಪ್ರೆಸಿಡೆಂಟ್ ಮೇ ಯೂಸ್, ರಾಷ್ಟ್ರಪತಿಗಳು ಆಬ್ಸಲ್ಯೂಟ್ ವಿಟೋ ಬಳಸಬಹುದು. ಪ್ರೆಸಿಡೆಂಟ್ ಮೇ ಯೂಸ್ absolute veto. Next, pocket veto.
he will take the advice of the council of ministry and then he will give approval. That's what. Prior recommendation is not taken. Bill was passed in both the houses. Okay. Now it came to the president. Now you can act according to the advice of the council of ministry. There is no problem at all. The problem is neither you have taken prior recommendation from me, nor you are there to give advice when I am going to give my approval, and it's a money bill. So what president will do is he will use his absolute veto. He may. You understood or not? That's it. If it is not dissolved, no issues only. ಯಾಕಂದ್ರೆ ಮಂತ್ರಿ ಮಂಡಳ ಇದೆಯಲ್ಲ, he will take the advice from the council of ministry and then he will. Okay. ನೀವು ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು ನನ್ನ. Sir, if without taking prior recommendation a bill is introduced, is that valid ಅಂತ ಕೇಳಬೇಕು. Right or wrong? Because the constitution has clearly prescribed that prior recommendation should be taken with respect to money bill. Right or wrong? But it has not been taken. Just because prior recommendation is not taken, is it a violation of the constitution? ಅಂತ ನೀವು ನನ್ನ ಕೇಳಬೇಕು. ನೀವೆಲ್ಲ ಯಾರಾದರೂ ಕೇಳಬೇಕು. ಅವಾಗ ಅದಕ್ಕೆ ಬೇಕಾದಂತ ಸಂವಿಧಾನದ ಉತ್ತರ ಕೊಡ್ತೀನಿ. ಕಾನ್ಸ್ಟಿಟ್ಯೂಷನ್ ಬರೀತಾರೆ ಮೇಡಮ್, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ ಸೆಂಟೆನ್ಸ್ ಓದಕ್ಕೆ ಒಂದು ಚಂದ. ಇಫ್ ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಗವರ್ನರ್ ಹ್ಯಾಸ್ ಟು ಬಿ ಟೇಕನ್, ಬರ್ದು ತೋರಿಸ್ತೀನಿ ನೋಡಿ. ಇಫ್ ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಗವರ್ನರ್ ಹ್ಯಾಸ್ ಟು ಬಿ ಟೇಕನ್, ರಾಜ್ಯಪಾಲರ ಪೂರ್ವ ಶಿಫಾರಸನ್ನು ಪಡೆಯಬೇಕು ಅಂತ ಬರೆದಿದ್ದಾರೆ. ಬಟ್ ಆದರೆ ಪ್ರಿಯರ್ ರೆಕಮೆಂಡೇಶನ್ is not taken but approval is taken from the governor or president, then the bill is not considered as invalid. ಇನ್ನೊಂದ್ಸಲ ಹೇಳ. prior recommendation of the president governor has to be taken. ರಾಜ್ಯಪಾಲರ ಪೂರ್ವ ಶಿಫಾರಸನ್ನು ಪಡೆಯಬೇಕು ಎಂದು ಸಂವಿಧಾನದಲ್ಲಿ ಉಲ್ಲೇಖಿಸಿದೆ. ಆದರೆ ರಾಜ್ಯಪಾಲರ ಪೂರ್ವ ಶಿಫಾರಸನ್ನು ಪಡೆಯದೆ ಮಂಡಿಸಿದ್ದೀರಿ, ಅನುಮೋದನೆ ಕೂಡ ಆಗೋಗಿದೆ. ನಂತರ ಇಲ್ಲ ರಾಜ್ಯಪಾಲರಿಂದ ಅನುಮೋದನೆಯನ್ನು ಪಡೆದರೆ ಅಥವಾ ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನು ಪಡೆದರೆ ಆ ಮಸೂದೆಯನ್ನು ಅಸಿಂಧು ಎಂದು ಪರಿಗಣಿಸುವುದಿಲ್ಲ. It is not considered as invalid. It will be considered as valid. Okay na? Second one statement ಹಾಕ್ತಾರೆ. Prior recommendation of the president has to be taken. Same to same sentence. ಅದಕ್ಕೆ ನಾನು ಬದಲಾಯಿಸ್ತಿಲ್ಲ. ಗವರ್ನರ್ ಜಾಗದಲ್ಲಿ ಪ್ರೆಸಿಡೆಂಟ್ ಬರೀತಿದ್ದೀನಿ. Prior recommendation of the president has to be taken. But it is not taken. ತಗೊಂಡಿಲ್ಲ. But later approval has been taken from the president. ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನು ಆಮೇಲೆ ಪಡೆದರೂ ಪರವಾಗಿಲ್ಲ. That bill is not considered as invalid. ಅಂದ್ರೆ ಪೂರ್ವ ಶಿಫಾರಸನ್ನು ಪಡೆದಿಲ್ಲ, ನಂತರ ಅನುಮೋದನೆ ಪಡೆದಿದ್ದೀರಾ. ಏನಿಲ್ಲ ಮೇಡಮ್, ನಿಮ್ಮ ತಾಯಿ ಹತ್ರ ಅಮ್ಮ 3 ಟಾಪು 2 ಪ್ಯಾಂಟ್ ತಗೋತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಿ. ಆಫರ್ ಹಾಕಿದ್ರು ಮೇಡಮ್, ಬೈ ಟು ಗೆಟ್ ಟು ಅಂತ. ಫೋನ್ ಮಾಡಿದ್ರಿ, ಅಮ್ಮಂದು ಬಿಸಿ ಬಂತು, ತಗೊಂಡು ಬಂದ್ಬಿಟ್ರಿ ಮನೆಗೆ. ಪ್ರಿಯರ್ ರೆಕಮೆಂಡೇಶನ್ ತಗೊಂಡಿಲ್ಲ ಈಗ, ಸರಿನಾ? ಅಮ್ಮ ನೋಡಿದ್ರು 4 ಟಾಪ್ನ, ಚೆನ್ನಾಗಿದೆ ಬಿಡೆ, ಪರವಾಗಿಲ್ಲ, ಒಳ್ಳೇದಾಯ್ತು ಬಿಡೆ ಅಂತ ಅಂದರು. ವಾಟ್ ಡಿಡ್ ಅಮ್ಮ ಡೂ ಹಿಯರ್? ಶಿ ಡಿಡ್ ನಾಟ್ ಗಿವ್ ಪ್ರಿಯರ್ ರೆಕಮೆಂಡೇಶನ್ ಬಟ್ ಶಿ ಗೇವ್ ಅಪ್ರೂವಲ್ ಲೇಟರ್. ನೋ ಪ್ರಾಬ್ಲಮ್. ಹಾಗಂತ ಬಟ್ಟೆನೇ ನೆಸಿಟಿ ಇಲ್ಲ, ಸರಿನಾ? ಸೆಕೆಂಡ್ ಹೇಳ, ತಗೊಂಡು ಬಂದ್ಬಿಟ್ರಿ, ಅಮ್ಮ ನೋಡ್ಲಿಲ್ಲ, ಅಪ್ಪ ನೋಡಿದ್ರು, ಬಿಡಮ್ಮ ಚೆನ್ನಾಗಿದೆ ಅಂದ್ರು, ಮುಗೀತಪ್ಪ.
ಅರ್ಥ ಆಯ್ತಾ? ಪರ್ಮಿಷನ್ ತಗೊಂಡಿಲ್ಲ ಅಮ್ಮಂದು, ಹಂಗೆ ತಂದ್ಬಿಟ್ಟೆ ಅಂದ್ರು. ನಾನು ಹೇಳ್ತೀನಿ ಬಿಡಮ್ಮ, ನೀನು ವರಿ ಮಾಡಬೇಡ ಅವಳಿಗೆ ಅಂದ್ರು. ಮುಗೀತಲ್ಲ ಮ್ಯಾಟ್ರು, ಕೇಳ್ಕತಮ್. ಅಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇದು ಕಾನ್ಸ್ಟಿಟ್ಯೂಷನ್. ಏನೋ ಅಂತವ್ರು ಶ್ರೀಧರ್ ನನ್ನ ಬಗ್ಗೆ ಎಲ್ಲಿಂದ ಮನೆ ಹಾಳು ಐಡಿಯಾಗಳು ಕೊಡ್ತದೆ ನನ್ನ ಮಗನಿಗೆ ಅಂತ. ಐ ಡೋಂಟ್ ನೋ ಶ್ರೀಧರ್, ದೀಸ್ ಎಕ್ಸಾಂಪಲ್ಸ್ ಆರ್ ಸ್ಪಾಂಟೇನಿಯಸ್. ದಟ್ಸ್ ವೈ ಐ ಆಲ್ವೇಸ್ ಬಿಲೀವ್ ಐ ಆಮ್ ಬಾರ್ನ್ ಟು ಬಿ ಎ ಟೀಚರ್ ಅಂತ. ಪಾಕೆಟ್ ಬಿಟೋ ನನಗೆ ಅನ್ಸುತ್ತೆ ಎಲ್ಲೋ ಬಂದ್ಬಿಡ್ತದಲ್ಲ ಮನೆ ಹಾಳು ಐಡಿಯಾಗಳು ಅಂತ. ದೇವ್ರಿಚ್ಛೆ, ನಮ್ದೇನಿಲ್ಲ. ಪಾಕೆಟ್ ಬಿಟೋ. ಯಾವಾಗ ಬೇಕಾದ್ರೂ ಡಿಸಾಲ್ವ್ ಆಗ್ಬೋದು, 5 ವರ್ಷ ಮ್ಯಾಕ್ಸಿಮಮ್. ಯಾವಾಗ ಬೇಕಾದ್ರೂ ಡಿಸಾಲ್ವ್ ಆಗ್ಬೋದು, ಯಾವಾಗ ಬೇಕಾದ್ರೂ ಡಿಸಾಲ್ವ್ ಆಗ್ಬೋದು. ಹೇಗೆ? ಎಲೆಕ್ಷನ್ ಆಯ್ತು, NDA 200 ಬಂತು ಅನ್ಕೊಳ್ಳಿ. INDA 200 ಬಂತು. ಐ ಡೋಂಟ್ ವಾಂಟ್ ಕಾಲ್ ಇಟ್ ಆಸ್ ಇಂಡಿಯಾ. ಅದು ಒಕ್ಕೂಟ. ಅವ್ರು ಹೆಸರಿಟ್ಕೊಂಡವ್ರೆ ಅಂದ್ರೆ ನಾನು ಅದನ್ನ ಇಂಡಿಯಾಗೆ ಹೋಲ್ಸಕ್ಕಾಗತ್ತಾ? ನನ್ನ ಮಕ್ಕಳನ್ನ ಇವ್ರು ಇಟ್ಕೊಂಡಿದ್ರು ಅದೇ ಹುಟ್ಟೆ, ಇವ್ರಿಗೂ ಹಂಗೆ ಹೋಗಿತ್ತಿದ್ದೆ. ಅವ್ರು ಇಟ್ಕೊಂಡವ್ರೆ ಅಂತ ಬೈತೀನಿ ಅನ್ಕೋಬೇಡಿ. ಇಂಡಿಯಾನ ಹೆಸರಿಟ್ಕೊಳಕ್ ನಿಮ್ಗಿದ್ಯಾ? ನಾನು ಕರೆಯೋದೆ INDA. NDAಗೆ 200 ಬಂತಣ, INDA 200 ಬಂತಣ. ಸರಿನಣ್ಣ? ಮಿಕ್ಕಿದೆಲ್ಲ ಚಿಲ್ಲರೆ ಪಲ್ರೆಗಳು. 4, 5, 6, 7, 8 ಇಂಡಿಪೆಂಡೆನ್ಸು ಎಲ್ಲ ಸೇರ್ಕೊಂಡು ಆಯ್ತು. ಸಮ್ಹೌ ದೇ ಕೇಮ್ ಟುಗೆದರ್, ದೇ ಫಾರ್ಮ್ ದ ಗೌರ್ಮೆಂಟ್. ಸರಿನಾ? ಯಾರೋ ಮಾಡಿದ್ರು, NDA ಜೊತೆಗೆ ಒಂದು 50 ಜನ 70 ಜನ 80 ಜನ ಸೇರ್ಕೊಂಡು ಮಾಡಿದ್ರು ಅನ್ಕೊಳ್ಳಿ. ಮಧ್ಯದಲ್ಲಿ ಯಾರೋ ವಿಡ್ರಾ ಮಾಡಿಬಿಟ್ರು. ಕಾಂಗ್ರೆಸ್ ಅಥವಾ INDA ಇಸ್ ನಾಟ್ ರೆಡಿ ಟು ಫಾರ್ಮ್ ದ ಗೌರ್ಮೆಂಟ್. ಸರ್ಕಾರ ರಚನೆ ಮಾಡಕ್ ಅವ್ರು ರೆಡಿ ಇಲ್ಲ, ಬೇಕಾಗಿಲ್ಲ ನಮಗೆ, ಎಲೆಕ್ಷನ್ಗೆ ಹೋಗೋಣ ಅಂತಿದ್ದಾರೆ. NDA ಇಸ್ ಆಲ್ಸೋ ನಾಟ್ ರೆಡಿ. 6 ತಿಂಗಳು ಬಿದ್ದೋಯ್ತು ಸರ್ಕಾರ. ವಾಟ್ ವಿಲ್ ಯು ಡೂ? ಲೋಕಸಭಾ ವಿಲ್ ಬಿ ಡಿಸಾಲ್ವ್ಡ್. ಯು ವಿಲ್ ಗೋ ಫಾರ್ ರಿ-ಎಲೆಕ್ಷನ್. ದಟ್ಸ್ ಇಟ್. ಯು ವಿಲ್ ಗೋ ಫಾರ್ ರಿ-ಎಲೆಕ್ಷನ್. ಮ್ಯಾಕ್ಸಿಮಮ್ ಟರ್ಮ್ 5 years. Maximum term 5 years. It can dissolve any moment based on situation. That's it. Then ಪ್ರೆಸಿಡೆಂಟು ಲೋಕಸಭಾ ಡಿಸಾಲ್ವ್ ಮಾಡೋ ಪವರ್ಸ್ ಇದೆ ಅಂತ ಕೇಳ್ತಿದ್ದೀರಾ? ನಾನೀಗ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ದೀನಾ? ಈಗ ಸಪ್ತಾಪುರ್ ಬಾವಿನಲ್ಲಿ ಇದ್ದೀವಿ, ನೀವು ಕೇಳ್ತಿರೋದು ದಾಂಡೇಲಿ. ಅಲ್ಲಿಗೆ ಹೋಗೋವರೆಗೂ ಕಾಯ್ಬೇಕು. ಇನ್ನೂ ದಾರಿ ಇದೆ, ಹೋಗೋಣ. ಅಲ್ಲಿಂದ ಮುಂದೆ ಏನು ಸಿಗುತ್ತೆ? ಮುಂದೆ ಏನು ಸಿಗುತ್ತೆ ಹೇಳ್ರಿ? ದಾಂಡೇಲಿ ಸಿಕ್ತು. ದಾಂಡೇಲಿಂದ ಗೋವಾ ಅಟ್ಯಾಚ್ ಆಗುತ್ತಾ? ಕೆಲವರು ಗೋವಾನಲ್ಲಿ ಬೇಕಾಗಿರೋದು ಇಲ್ಲೇ ಬಂದು ಕೇಳ್ತಾರೆ. ಇನ್ನು ಸಪ್ತಾಪುರ್ ಬಾವಿಲಿ ಇದ್ದೀವಿ ಈಗ ತಾನೆ, ಸರಿನಾ? ಆನ್ ದ ವೇ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಸರಿನಾ? ಗೋವಾ, ಹಂಗೆ ಮುರುಡೇಶ್ವರ ಹೋಗೋಣ, ಎಲ್ಲ ರೌಂಡ್ ಹಾಕ್ಸಿ ಸೌತ್ ಇಂಡಿಯಾ ಟ್ರಿಪ್ ಹೊಡ್ಸ್ಕೊಂಡು ಕರ್ಕೊಂಬತ್ತೀನಿ. ಆಯ್ತಾ? ಸಮಾಧಾನ. ಪಾಕೆಟ್ ಬಿಟ್ಟು ಅಷ್ಟೇ. ಸರ್ ಹೀರೋಯಿನ್ ಇನ್ನೂ ಬಂದಿಲ್ಲ, ಹೀರೋಯಿನ್ ಇನ್ನೂ ಬಂದಿಲ್ಲ ಅಂದ್ರೆ ಹೀರೋಯಿನ್ ಬರೋ ಟೈಮ್ಗೆ ಬರೋದು ಮೂವಿನಲ್ಲಿ. ಅದು ಡೈರೆಕ್ಟರ್ ಗೊತ್ತಿರ್ತದೆ ಯಾವಾಗ ಬಂದ್ರೆ ಚಂದ ಅವಳು ಅಂತ. ಬಾಳ್ ಟೈಮ್ ಆಯ್ತು ಅಂದ್ರೆ ಎದ್ದೋಗ್ರಿ. ಆಮೇಲೆ ನೋಡ್ಕೊಂಬಂದವ್ರು ಹೇಳ್ತಾರೆ ಸಖತ್ತಾಗಿತ್ತು ಮೂವಿ, ನೀನ್ ತಪ್ಪು ಮಾಡಿದೆ ಅಂತ. ಅಷ್ಟೇ, ಪಾಕೆಟ್ ಬಿಟ್ಟು. ನೋಡಿ, ಯಾರೋ ನಾಗಬಲ್ಲಿ ಬೇರೆ ಓಡಾಡ್ತೈತೆ ಎಲ್ಲೋ. ಇಲ್ಲಿ ಏನೋ ಸಮಸ್ಯೆ ಇದೆ. ಕೌನ್ ಮಾವೋ ಇತ್ನಾ ಸೌಂಡ್, ಜಲ್ 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 ಅಂತ. ಕೆಲವ್ರಿಗೆ ಆಸೆ ಪಾಪ ಅವೆಲ್ಲ ಹಾಕೊಂಡು ಓಡಾಡಕ್ಕೆ. ಇರ್ಲಿ, ಪಾಕೆಟ್ ಬಿಟ್ಟು. ಹುಲಿಗೆಮ್ಮ, ಓ ಅದು ತಲೆ ಮೇಲೆ ಇಟ್ಕೊಂಡಿರ್ತಾರಲ್ಲ ಅವರ? ಓಕೆ, ಸಾರಿ ತಾಯಿ, ಕ್ಷಮಿಸ್ಬಿಡಮ್ಮ, ಗೊತ್ತಿರ್ಲಿಲ್ಲ, ಬರ್ಕೊಳ್ಳಿ. ಪಾಕೆಟ್ ಬಿಟ್ಟು. ಪಾಕೆಟ್ ಬಿಟ್ಟು ಏನ್? ಪಾಕೆಟ್ ಬಿಟ್ಟು ಅಂದ್ರೆ ಪಾಕೆಟ್ ಅಲ್ಲಿ ಇಟ್ಕೊಂಡು ಕುಂತ್ಬಿಡೋದು. ನೋಡಿ, ವಿತ್ ರೆಸ್ಪೆಕ್ಟ್ ಟು ಆರ್ಡಿನರಿ ಬಿಲ್, ಸಾಮಾನ್ಯ ಮಸೂದೆಯ ವಿಚಾರದಲ್ಲಿ ಪ್ರೆಸಿಡೆಂಟ್ಗೆ ಟೈಮ್ ಲಿಮಿಟ್ ಇಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಟೈಮ್ ಲಿಮಿಟ್. ಏನಕ್ಕೆ? ಟು ಗಿವ್ ಇಸ್ ಅಪ್ರೂವಲ್. So what president may do is, without giving
ಅಪ್ರೂವಲ್ ಅನುಮೋದನೆನೂ ಕೊಡದೆ, ನೈದರ್ ಈಸ್ ವಿಥೋಲ್ಡಿಂಗ್ ದ ಬಿಲ್ ತಡೆನೂ ಹಿಡಿದೆ, ನಾರ್ ಈಸ್ ಸೆಂಡಿಂಗ್ ಫಾರ್ ರೀಕನ್ಸಿಡರೇಷನ್ ಒಮ್ಮೆ ಮರು ವಿಮರ್ಶೆಗೂ ಕಳಿಸ್ದೆ, ಈಸ್ ಕೀಪಿಂಗ್ ದ ಬಿಲ್ ವಿತೌಟ್ ಟೇಕಿಂಗ್ ಎನಿ ಆಕ್ಷನ್. ಆಗ್ಲೇ ಹೇಳಿದ್ದೀನಿ, ಎನಿ ಆಕ್ಷನ್ ಅಂದ್ರೆ ನೋ ನೆಗೆಟಿವ್ ನೋ ಪಾಸಿಟಿವ್, ನೆಗೆಟಿವ್ ಇಲ್ಲ ಪಾಸಿಟಿವ್ ಕೂಡ ಇಲ್ಲ. ಯಾವುದು ಮೀನ್ಸ್ ಅದನ್ನ ವಿಥೋಲ್ಡು ಮಾಡ್ತಿಲ್ಲ, ರೀಕನ್ಸಿಡರೇಷನ್ ಕಳಿಸ್ತಿಲ್ಲ, ಅಪ್ರೂವಲ್ ಕೂಡ ಕೊಡ್ತಿಲ್ಲ. ಈಸ್ ಕಂಪ್ಲೀಟ್ಲಿ ಇನ್ಆಕ್ಟಿವ್. ಏನಕ್ಕೆ ಪವರ್ಸ್ ಇದೆ ಅಂದ್ರೆ ನೋ ಟೈಮ್ ಲಿಮಿಟ್. ಅಪ್ರೂವಲ್ ಕೊಡೋದಕ್ಕೆ ಟೈಮ್ ಲಿಮಿಟೇ ಇಲ್ಲ. ದ ಪ್ರೆಸಿಡೆಂಟ್ ಕ್ಯಾನ್ ಕೀಪ್ ದ ಬಿಲ್ ಫಾರ್ ಎನಿ ಡ್ಯೂರೇಷನ್ ವಿತ್ ಹಿಮ್. ಎಷ್ಟು ದಿನ ಬೇಕಾದ್ರೂ ತನ್ನ ಬಳಿ ಇಟ್ಕೊಂಡು ಕೂತ್ಕೋಬಹುದು. ಯಾರು? ಪ್ರೆಸಿಡೆಂಟ್. ದಟ್ ಈಸ್ ದ ರೀಸನ್. ಪಾಕೆಟ್ ವಿಟೋ. ದ ಪ್ರೆಸಿಡೆಂಟ್ ನೈದರ್ ಗಿವ್ಸ್ ಹಿಸ್ ಅಪ್ರೂವಲ್, ತನ್ನ ಅನುಮೋದನೆಯನ್ನು ಕೂಡ ನೀಡದೆ, gives his approval, nor uses suspensive veto, ಸಸ್ಪೆನ್ಸಿವ್ ವೀಟೋ ಅಧಿಕಾರವನ್ನು ಕೂಡ ಬಳಸದೆ, uses suspensive veto, nor he uses his pocket veto, nor ಏನ್ ಮಾಡ್ತಾರೆ, uses his absolute veto, absolute veto ಅಧಿಕಾರವನ್ನು ಕೂಡ ಬಳಸದೆ, neither he approves nor he uses suspensive veto nor absolute veto, absolute veto ಬಳಸದೆ, he keeps the bill pending without taking any action, ಯಾವುದೇ ಕ್ರಮವನ್ನು ಕೈಗೊಳ್ಳದೆ, he keeps the bill pending without taking any action, ಯಾವುದೇ ಕ್ರಮವನ್ನು ಕೈಗೊಳ್ಳದೆ, ಮಸೂದೆಯನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಾರೆ, ಮಸೂದೆಯನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಾರೆ. ಈಗ ಶ್ರೇಯಾಂಕ್ಗೆ ಮದುವೆ ಮಾಡೋಣ ಅಂತ ಮನೇಲಿ ನೋಡ್ತಾವ್ರೆ. ವಾ ಶ್ರೇಯಾಂಕ್ ನೋಡ್ತಾ ಇದ್ದಾರೆ, ಮದುವೆ ಮಾಡ್ಕೊಂತೇನೋ ಅಂತ ಕೇಳ್ತಾರೆ. ಶ್ರೇಯಾಂಕ್ ಈಸ್ ನಾಟ್ ಆನ್ಸರಿಂಗ್ ಎನಿಥಿಂಗ್, ಸೈಲೆಂಟ್. ಆಗಲ್ವೇನೋ, ಅದಕ್ಕೂ ಸೈಲೆಂಟ್. ಯಾರನ್ನಾದ್ರೂ ಲವ್ ಮಾಡ್ತಿದ್ಯೇನೋ, ಅದಕ್ಕೂ ಸೈಲೆಂಟ್. ಮದ್ವೆನೇ ಆಗೋದಿಲ್ವೇನೋ, ಅದಕ್ಕೂ ಸೈಲೆಂಟ್. ಹಾಳಾಗೋಗೋ, ಅದಕ್ಕೂ ಸೈಲೆಂಟ್. ಸೊ ಶ್ರೇಯಾಂಕ್ ಈಸ್ ಕಂಪ್ಲೀಟ್ಲಿ ಇನ್ಆಕ್ಟಿವ್ ಹಿಯರ್. ನೈದರ್ ಈಸ್ ಗಿವಿಂಗ್ ಪಾಸಿಟಿವ್ ರೆಸ್ಪಾನ್ಸ್ ನಾರ್ ಈಸ್ ಗಿವಿಂಗ್ ನೆಗೆಟಿವ್ ರೆಸ್ಪಾನ್ಸ್. ಆಗ್ತೀನಿ ಅಂತಲೂ ಹೇಳ್ತಿಲ್ಲ, ಆಗಲ್ಲ ಅಂತಲೂ ಹೇಳ್ತಿಲ್ಲ. ಯಾರನ್ನಾದ್ರೂ ಇಷ್ಟಪಡ್ತಿದ್ಯೇನೋ, ನೋ ಆನ್ಸರ್. ಈಗಾಗಲೇ ನಮ್ಗೆ ಗೊತ್ತಿಲ್ಲದೆ ಮದುವೆ ಆಗ್ಬಿಟ್ಟಿದ್ಯೇನಪ್ಪ, ಅದಕ್ಕೂ ನೋ ಆನ್ಸರ್. ಅದಕ್ಕೂ ನೋ ಆನ್ಸರ್, ನಥಿಂಗ್. ಯು ಆರ್ ಸಿಂಪ್ಲಿ ಸೈಲೆಂಟ್. ಇದನ್ನೇಂತ ಕರಿತೀವಿ ನಾವು? ಪಾಕೆಟ್ ವಿಟೋ. ನೈದರ್ ಪಾಸಿಟಿವ್ ರಿಸಲ್ಟ್ ನಾರ್ ನೆಗೆಟಿವ್ ರಿಸಲ್ಟ್, ಕೀಪ್ ಇನ್ಆಕ್ಟಿವ್, ದಟ್ಸ್ ಇಟ್. ಇಲ್ಲಿವರೆಗೂ ಯೂಸ್ ಮಾಡಿದ್ದಾರೆ ಇದನ್ನ 1986, 1986 1886 ಜ್ಞಾನಿ ಜೈಲ್ ಸಿಂಗ್. ಜ್ಞಾನಿ ಜ್ಞಾನಿ ಅದು ಜ್ಞಾನಿ, GIANI, ಅದು GIANI, ಜ್ಞಾನಿ ಜೈಲ್ ಸಿಂಗ್ ಯೂಸ್ಡ್ ಪಾಕೆಟ್ ವಿಟೋ ಬಳಸಿದರು. ಪಾಕೆಟ್ ವಿಟೋ. ಇಂಡಿಯನ್ ಪ್ರೆಸಿಡೆಂಟ್ ಹೆಸರು ಗೊತ್ತಿಲ್ಲದೆ ಅಕ್ಕಪಕ್ಕ ನೋಡಿ ಬರೀತಿರಲ್ರಿ ರೀ. ಇಂಡಿಯನ್ ಪ್ರೆಸಿಡೆಂಟ್ ಹೆಸರು ಗೊತ್ತಿಲ್ಲದೆ ಜೈಲ್ ಸಿಂಗ್ ಅನ್ನೋ ಪ್ರೆಸಿಡೆಂಟ್ ಇದ್ರು ಅಂತಾನು ಗೊತ್ತಿಲ್ವಾ? ಯಾವ ಬಿಲ್ಲು ಸರ್ ಅಂತ ಅನ್ನಿ ಬರೀರಿ. ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್. ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್. ಏನಕ್ಕೆ ಗೊತ್ತಾ? ಯು ರೈಟ್ ಎನಿ ಲೆಟರ್, ಸೆಂಡ್ ಎನಿ ಪಾರ್ಸಲ್. ಏನಾದರೂ ಲೆಟರ್ ಕಳಿಸಿ, ಏನಾದರೂ ಪಾರ್ಸಲ್ ಕಳಿಸಿ, ಸೆಕ್ಯೂರಿಟಿ ಏಜೆನ್ಸೀಸ್ ಮಧ್ಯದಲ್ಲೇ ಅದನ್ನ ಇಂಟರ್ಸೆಪ್ಟ್ ಮಾಡಿ
ಅದನ್ನ ಓಪನ್ ಮಾಡಿ ನೋಡುವಂತ ಎಲ್ಲ ಪವರ್ಸು ಇತ್ತು. ಸೊ ಶ್ರೀಧರ್ ಈಸ್ ರೈಟಿಂಗ್ ಎ ಲವ್ ಲೆಟರ್ ಟು ಹಿಸ್ ಗರ್ಲ್ ಫ್ರೆಂಡ್ ಹೂ ಇಸ್ ಇನ್ ಕಾಶ್ಮೀರ್. ಕಾಶ್ಮೀರ್ ಕಿ ಕಲಿ ಮೇರಿ ಜಾನೆಮನ್ ಅಂತ ಬರ್ದವ್ರೆ. ಅವ್ರ ಪಕ್ಕ ಕೂತವ್ರಲ್ಲ, ಅವ್ರ ಹೆಸರೇನು? ನಿಮ್ಮ ಹೆಸರೇನ್ರಿ? ಸಚಿನ್. ಸಚಿನ್ ಇಸ್ ಎ ವಿಲನ್, ಪೊಲೀಸ್ ಆಫೀಸರ್. ಸೊ ಇದು ಟ್ರಯಾಂಗಲ್ ಲವ್ ಸ್ಟೋರಿ. ಸಚಿನ್ಗೆ ಹುಡುಗಿ ಮೇಲೆ ಕಣ್ಣು. ಸೊ ಅದಕ್ಕೆ ಶ್ರೀಧರ್ ಬರೆಯೋ ಲೆಟರ್ನೆಲ್ಲ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ ಅವರು. ಇಂಟರ್ಸೆಪ್ಟ್ ಮಾಡಿ ಅದೇ ಇದ್ರೊಳಗಡೆ ಬೇರೆ ಲೆಟರ್ ಬರೀತಾ ಇದ್ದಾರೆ. ಡೋಂಟ್ ಶೋ ಮಿ ಯುವರ್ ಫೇಸ್ ಅಗೇನ್. ನಿನ್ನ ಮುಖ ತೋರಿಸ್ಬೇಡ ನನಗೆ. ಯಾವತ್ತೂ ನಿನ್ನ ಮುಖ ನೋಡೋಕೆ ಇಷ್ಟಪಡಲ್ಲ ನಾನು, ನೀನು ನಿಂತವಳು ಅಂತ ಗೊತ್ತಿರಲಿಲ್ಲ ಅಂತೆಲ್ಲ ಸುಮ್ಮನೆ ಬರಿತಾ ಇದ್ದಾರೆ. ಇವರಿಬ್ಬರ ಮಧ್ಯ ಉಳಿ ಹಿಂಡಣ ಅಂತ. ಆಯ್ತಾ? ಈ ಥರದ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಬಿಲ್ನ ಪಾಸ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಇಸ್ ಇಟ್ ವೈಲೇಷನ್ ಆಫ್ ಯುವರ್ ಫಂಡಮೆಂಟಲ್ ರೈಟ್? ಹೌದು ತಾನೆ? ನಿಮ್ಮ ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿದೆಯಾ? ಆಗುತ್ತಾ ಆಗೋದಿಲ್ವಾ? ಬಿಕಾಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ನೀವೇನೇ ಪಾರ್ಸಲ್ ಕಳಿಸಿ, ಏನೇ ಲೆಟರ್ ಕಳಿಸಿ, ಎಲ್ಲವನ್ನು ಕೂಡ ಇಂಟರ್ಸೆಪ್ಟ್ ಮಾಡುವಂಥ ಪವರ್ಸು ಸೆಕ್ಯೂರಿಟಿ ಏಜೆನ್ಸೀಸ್ಗಿತ್ತು. ಅದಕ್ಕೆ ಗ್ಯಾನಿ ಜೈಲ್ ಸಿಂಗ್ ಏನು ಮಾಡ್ತಾರೆ? ಪಾಕೆಟ್ ವೀಟೋ ಬಳಸಿ ಸೈಲೆಂಟಾಗಿ ಕೂತ್ಕೋತಾರೆ. ಹೌ ಮೆನಿ ಇಯರ್ಸ್? ಅಂಟಿಲ್ ಇಸ್ ರಿಟೈರ್ಮೆಂಟ್ he never gave his approval. ಅಪ್ರೂವಲ್ ಕೊಡಲೇ ಇಲ್ಲ. ಆರ್ ವೆಂಕಟರಾಮನ್ ಬರ್ತಾರೆ, 1.5 year ಇಟ್ಕೊಂಡು he will send it for reconsideration. ಪಾರ್ಲಿಮೆಂಟ್ ಅದನ್ನು ವಾಪಸ್ ಕಳಿಸೋದೇ ಇಲ್ಲ. ಸೊ ಗೆದ್ದಿದ್ದು ಪ್ರೆಸಿಡೆಂಟಾ ಪಾರ್ಲಿಮೆಂಟಾ? ಅಂಡ್ ತಮ್ಗೆಲ್ರಿಗೂ ಒಂದು ಇನ್ನೊಂದು ಸಿಹಿ ಸುದ್ದಿ ಹೇಳ. ಇದೆ ಅವನೋದ ಇಂಥ ನನ್ನ ಮಕ್ಳಿರೋದಕ್ಕೆ ಇವೆಲ್ಲ ಸಿಹಿ ಸುದ್ದಿಗಳು ಬರೋದೀಗ. ಸಿಹಿ ಸುದ್ದಿ ಹೇಳ ನಿಮ್ಗೆಲ್ಲರಿಗೂ ಹೇಳ. ಸೇಮ್ ಬಿಲ್ with more draconian provisions has been passed to in 2024 January. Same bill, take your mobile, Indian postal bill ಅಂತ ಹೊಡಿರಿ. ಪಾಸ್ ಆಗಿದೆಯಾ ಆಗಿಲ್ವಾ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ನೀವೇ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡೋದಲ್ಲ. ಯು ಡಿಸ್ಕಸ್ಡ್ ಅಬೌಟ್ ದಟ್ ಡೇ. ಹೌದಾ ಹಿಂಗೆಲ್ಲ ಮಾಡಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಮುಂದೆ ಮಾಡಿದ್ದಾರೆ, ನಿಮ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಟು ರಂಗಣ್ಣ ಅಂಡ್ ರಾಧಕ, ಹ್ಯಾಟ್ಸ್ ಆಫ್ ಟು ಅರ್ಣಬ್ ಗೋಸ್ವಾಮಿ, ಹ್ಯಾಟ್ಸ್ ಆಫ್ ಟು ಆಲ್ ಮೀಡಿಯಾ ವಾಲಾಸ್. ಸುಮ್ಮನೆ ಇಂಡಿಯನ್ ಪೋಸ್ಟಲ್ ಬಿಲ್ ಅಂತ ಹೊಡಿರಿ, ಹೊಡಿರಿ. ಅದಕ್ಕೆ ಹೇಳಿದ್ದು. ನೋಡ್ರಿ, ಇಂಡಿಯನ್ ಪೋಸ್ಟಲ್ ಬಿಲ್ 2023. ಹೌದಾ? ಇಟ್ ಹ್ಯಾಸ್ ಬಿನ್ ಪಾಸ್ಡ್. ಸೇಮ್ ಪ್ರಾವಿಷನ್ಸ್ ಆರ್ ದೇರ್. ಎಂಜಾಯ್. Why I criticized Draupadi Murmu? Did you understand now? ನೋಡಿ, ಅವನು ಹೇಳ್ತಿರೋದು 18 ಚೇಂಜ್ ಇದು ಮಾಡಿದ್ದೀನಿ ಅಂತ. ಇವತ್ತೇನು ಪ್ರಾವಿಷನ್ಸ್ ಇತ್ತಲ್ರಿ, ಬೇಡ ಅಂತ ಎಲ್ಲ ತಡೆದಿದ್ರಲ್ರಿ, ಆಲ್ ದ ಪ್ರಾವಿಷನ್ಸ್ ಆರ್ ದೇರ್ ಹಿಯರ್. ಆಲ್ ದ ಪ್ರಾವಿಷನ್ಸ್ ಆರ್ ದೇರ್. ಮೋರ್ ಡ್ರಾಕೋನಿಯನ್ ಪ್ರಾವಿಷನ್ಸ್ ಆರ್ ದೇರ್. ಕ್ಲೋಸ್ ಮಾಡಿ ಮೊಬೈಲ್ನ, ಆಮೇಲೆ ನೋಡ್ಕೊಳ್ಳಿ ಇವ್ರಂತೆ. ಆಮೇಲೆ ಪ್ರಾವಿಷನ್ಸ್ ಎಲ್ಲ ಹುಡುಕಿ ಗೊತ್ತಾಗುತ್ತೆ ಏನೇನಿದೆ ಡ್ರಾಕೋನಿಯನ್ ಪ್ರಾವಿಷನ್ಸ್ ಅಂತ. ಓಕೆ, ಇದೆ ಈ ಎಲ್ಲ ಅಂಶಗಳು ಮತ್ತೆ ಸೇರಿಸಿದ್ದಾರೆ. ಡೋಂಟ್ ವರಿ, ಲೆಟರ್ ಗಿಟ್ರು ಬರೆಯಕ್ಕೆ ಹೋಗಬೇಡಿ. ನೀವು ವಾಟ್ಸಪ್ನೇ ಹ್ಯಾಕ್ ಮಾಡಿ ಬಿಸಾಕ್ತಾರ್ರಿ ಸರ್ಕಾರದವರು. ನಿಮ್ಮ ಆಧಾರ್ ಕಾರ್ಡೇ ಸಾಕು, ಬಿಟ್ಟಾಕ್ರಿ. ಆಯ್ತಾ? ಅವತ್ತಿನ ಬಗ್ಗೆ ಏನು ಮಾತಾಡ್ತಿದ್ದೀರಾ? ಅದಕ್ಕೆ ಸುಮ್ಮನೆ ಇದ್ದೆ ಮುಗಿಯೋವರೆಗೂ. ನಿಮ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ. ಬರೀ ಮೀಡಿಯಾ ಅಲ್ಲ, ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಾನೂ ಇದೆ. ಯು ಪೀಪಲ್ ಆರ್ ಬಿಸಿ ವಿತ್ ಬೆಳ್ಳುಳ್ಳಿ ಕಬಾಬ್ ಅಂಡ್ ಒನ್ ಮೋರ್. ರಾಹುಲ ಕರಿಮಣಿ ಮಾಲೀಕ ನಾನಲ್ಲ.
But all these things are happening. The intelligent youngsters are sitting blindly, going like that. Brrr, write down. Bega, bega. Indian Post Office Amendment Bill. Pocket veto was used for 3 years. Pocket veto was used for 3 years. 3 ವರ್ಷಗಳವರೆಗೂ ಪಾಕೆಟ್ ವಿಟೋ ಅಧಿಕಾರವನ್ನು ಬಳಸಿ ಪಾಕೆಟ್ ವಿಟೋ was used for 3 years. And the next president, R. Venkatraman, ಮುಂದಿನ ರಾಷ್ಟ್ರಪತಿಗಳಾದ ಆರ್ ವೆಂಕಟರಾಮನ್ ಅವರು used pocket veto for 1.5 year. 1.5 ವರ್ಷಗಳ ಕಾಲ ಪಾಕೆಟ್ ವಿಟೋ ಅಧಿಕಾರವನ್ನು ಬಳಸಿ used pocket veto for 1.5 year. 1.5 ವರ್ಷಗಳ ಕಾಲ ಪಾಕೆಟ್ ವಿಟೋ ಅಧಿಕಾರವನ್ನು ಬಳಸಿ ನಂತರ sent the bill for reconsideration, ಮಸೂದೆಯನ್ನು ಮರು ವಿಮರ್ಶೆಗೆ ಕಳುಹಿಸಿದರು. sent the bill for reconsideration and National Front government, National Front ಸರ್ಕಾರ, National Front government dropped the bill, ಮಸೂದೆಯನ್ನು ಮತ್ತೊಮ್ಮೆ ಕಳುಹಿಸಲಿಲ್ಲ. dropped the bill, ಆಯ್ತಾ, ಡ್ರಾಪ್ ಆಯ್ತು. ಅಂಡ್ ಜಾನಿ ಜೈಲ್ ಸಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿ, ಅವ್ರ ಬಗ್ಗೆ ಹೇಳ್ತೀನಿ. ಇಡೀ ಮೀಡಿಯಾ ಅವ್ರನ್ನ ಗಾಂಧಿ ಫ್ಯಾಮಿಲಿಯ ರಬ್ಬರ್ ಸ್ಟ್ಯಾಂಪ್ ಅಂತ ಕರೀತಾರೆ. ರೀಸನ್ ಏನಕ್ಕೆ ಅಂದರೆ, ವೆನ್ ಇಂದಿರಾ ಗಾಂಧಿ ಡೈಡ್, ಇಂದಿರಾ ಗಾಂಧಿ ಮರಣ ಹೊಂದಿದ ನಂತರ ರಾಜೀವ್ ಗಾಂಧಿ ವಾಸ್ ನಾಟ್ ಇವನ್, he did not have any experience in politics, ರಾಜಕಾರಣದಲ್ಲಿ ಏನು ಅನುಭವನೇ ಇರಲಿಲ್ಲ. ಸೀದಾ ಅವ್ರನ್ನ ಕರ್ಕೊಂಡ್ಬಂದು ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಯಾರು? ದ ಸೇಮ್ ಗ್ಯಾನಿ ಜೈಲ್ ಸಿಂಗ್. ಮೀಡಿಯಾದವರೆಲ್ಲ ಮಾತಾಡೋದು ಒಂದೇ ಮೇಡಮ್, ದಟ್ ವಿಲ್ ಬಿ ದ ರಬ್ಬರ್ ಸ್ಟ್ಯಾಂಪ್ ಆಫ್ ಗಾಂಧಿ ಫ್ಯಾಮಿಲಿ ಅಂತ. ಅದೇ ಗ್ಯಾನಿ ಜೈಲ್ ಸಿಂಗ್ ಇದೇ ರಾಜೀವ್ ಗಾಂಧಿ ಸರ್ಕಾರಕ್ಕೆ ಪಾಕೆಟ್ ವಿಟೋ ರುಚಿನೂ ತೋರಿಸ್ತಾರೆ. ದಟ್ ಈಸ್ ದ ವೈಬ್ರೆಂಟ್ ನೇಚರ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್. ಅಂದ್ರೆ ಹಂಗಿರಕ್ಕೂ ಬರುತ್ತೆ, ಹಿಂಗಿರಕ್ಕೂ ಬರುತ್ತೆ, ಎರಡೂ ಬರುತ್ತೆ. ಅವಶ್ಯಕತೆ ಬಂದ್ರೆ ಹಿಂಗಾಗಬೇಕು ಪ್ರೆಸಿಡೆಂಟ್, ಬರೀ ಹಂಗೆ ಇದ್ರೆ ಆಗಲ್ಲ. ಅಲ್ಲಿ ರಾಜೀವ್ ಗಾಂಧಿನ ಕರೆದು ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ರಾಜೀವ್ ಗಾಂಧಿ ಝೀರೋ ಎಕ್ಸ್ಪೀರಿಯನ್ಸ್. ಅಟ್ಲೀಸ್ಟ್ ರಾಹುಲ್ ಗಾಂಧಿಗೆ ಎಕ್ಸ್ಪೀರಿಯನ್ಸ್ ಇದೆ MP ಆಗಿ. ರಾಜೀವ್ ಗಾಂಧಿ did not have any experience at that point of time. He was called, he was given prime ministership directly. ಎಲ್ಲರೂ ಅಂತಾರೆ ಗಾಂಧಿ ಫ್ಯಾಮಿಲಿದು ಬಕೆಟ್ ಇವರು ಬಿಡಪ್ಪ ಅಂತ. ಬಟ್ ಇದೇ ಗ್ಯಾನಿ ಜೈಲ್ ಸಿಂಗು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮತ್ತು ಕೊನೆ ಬಾರಿಗೆ ಪಾಕೆಟ್ ವಿಟೋ ಬಳಸಿರೋದು ಒಂದೇ ಸಲ, 1986 ಅಲ್ಲಿ ಇವ್ರು ಬಳಸಿರೋದು ಪಾಕೆಟ್ ವಿಟೋ. ದಟ್ ಈಸ್ ವಾಟ್ ಐ ಸೇ. ಇಲ್ಲಿಗೆ ವಿಟೋ ಅಧಿಕಾರಗಳೆಲ್ಲ ಮುಗೀತು. ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ತಿದ್ದುಪಡಿ ತಂದವರಪ್ಪ. ಏನು ಅಂದರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ಪಾಕೆಟ್ ವಿಟೋ ಬಳಸಂಗಿಲ್ವಂತೆ, ಅಪ್ರೂವಲ್ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಎಷ್ಟು ದಿನ ನಂಗಂತೂ ಗೊತ್ತಿಲ್ಲ. ನಿಮ್ಗೆಲ್ಲರಿಗೊಂದು ಲಾಜಿಕಲ್ ಕ್ವಶನ್ ಕೇಳಲ್ಲ. ಟೈಮ್ ಲಿಮಿಟ್ ಇಲ್ಲದೆ ಅಪ್ರೂವಲ್ ಕೊಡಲೇಬೇಕು ಅಂತ ಹೇಳಿದ್ರೆ ಪಾಕೆಟ್ ವಿಟೋ ಇರುತ್ತಾ ಇರೋದಿಲ್ವಾ? ಸಿಂಪಲ್ ಕ್ವಶನ್ ಮೇಡಮ್. ಥಿಂಕ್, ಐ ಹ್ಯಾವ್ ನಾಟ್ ಗಿವನ್ ಯು ಟೈಮ್ ಲಿಮಿಟ್. ಟೈಮ್ ಲಿಮಿಟೇ ಕೊಟ್ಟಿಲ್ಲ ಮೇಡಮ್ ನಿಮಗೆ. ಟೈಮ್ ಲಿಮಿಟ್ ಕೊಡದೆ ನಿಮ್ಗೆ ಅಪ್ರೂವಲ್ ಕೊಡಿ ಅಂತ ಹೇಳಿದ್ರೆ, ವಿತೌಟ್ ಗಿವಿಂಗ್ ಟೈಮ್ ಲಿಮಿಟ್, ಪಾಕೆಟ್ ವಿಟೋ ಇಸ್ ಹಿಡನ್. ಎಸ್ ಆರ್ ನೋ? ಬಟ್ 24th ಅಮೆಂಡ್ಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಸೆಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗಳಿಗೆ ಪಾಕೆಟ್ ವಿಟೋ ಬಳಸಂಗಿಲ್ಲ ನೀವು ಅಂತ. ನನ್ನ ಸಿಂಪಲ್ ಪ್ರಶ್ನೆ ಇಷ್ಟೇ, ಪಾಕೆಟ್ ವಿಟೋ ಅನ್ನೋ ಪದ ಸಂವಿಧಾನದಲ್ಲೇ ಇಲ್ಲ, ಅದನ್ನು ಬಳಸ್ಬೇಡ ಅಂತ ಹೆಂಗೆ ಹೇಳಿದ್ದೀರಾ ನನಗಂತೂ ಗೊತ್ತಿಲ್ಲ. ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್? ಏನೋ ಹೇಳ್ಬೇಕು, ಎಕ್ಸಾಮ್ಗೋಸ್ಕರ ಹೇಳ್ತೀನಿ, ಬರ್ಕೊಳ್ರಪ್ಪ.
24th Constitution Amendment Act 1971. 24th Constitution Amendment Act 1971. 24ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1971 ಏನಂತ ಹೇಳ್ತಿದೆ ಇದು? ಇಟ್ಸ್ ಮ್ಯಾಂಡೇಟರಿ ಫಾರ್ ದ ಪ್ರೆಸಿಡೆಂಟ್ ಟು ಗಿವ್ ಅಪ್ರೂವಲ್ ರಿಗಾರ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಗಳಿಗೆ ಸಂಬಂಧಿಸಿದಂತೆ ಇಟ್ಸ್ ಮ್ಯಾಂಡೇಟರಿ ಫಾರ್ ದ ಪ್ರೆಸಿಡೆಂಟ್ ಟು ಗಿವ್ ಇಸ್ ಅಪ್ರೂವಲ್ ರಿಗಾರ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಅನುಮೋದನೆ ನೀಡಬೇಕು. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಪ್ರೆಸಿಡೆಂಟ್ ಟು ಗಿವ್ ಇಸ್ ಅಪ್ರೂವಲ್ ರಿಗಾರ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಸ್ ಅಂತ ಹೇಳಿದ್ದಾರೆ. ಇಲ್ಲಿಗೆ ಪ್ರೆಸಿಡೆಂಟ್ ವೀಟೋ ಪವರ್ಸ್ ಕೂಡ ಮುಗಿದೋಯ್ತು. ನೆಕ್ಸ್ಟ್, ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. ಆರ್ಟಿಕಲ್ ನಂಬರ್ 123. ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ. ಸುಗ್ರೀವಾಜ್ಞೆ. See, qualified veto is not in India. It is only in Britain. You know what is qualified veto? Simply you are asking me. ನಿಜ ಹೇಳ್ಬಿಡಿ, ಗೊತ್ತು ತಾನೆ? ಓದಿದ್ದೀರಾ ತಾನೆ ಬುಕ್ಕಲ್ಲಿ? ಸುಮ್ಮನೆ ನನ್ನ ಬಾಯಿನಲ್ಲಿ ಕೇಳ್ಬಿಡೋಣ ಅಂತ ಏನಿಲ್ಲ ಗುರುವೆ. ಇಲ್ಲಿ ನೋಡಿ, ಬ್ರಿಟನ್ನಲ್ಲಿ ದ ಕ್ವೀನ್ ಪೊಸಿಷನ್ ಇಸ್ ಸಿಮಿಲರ್ ಟು ಪ್ರೆಸಿಡೆಂಟ್ ಅಲ್ವಾ? ಸಿಮಿಲರ್ ಟು ಪ್ರೆಸಿಡೆಂಟ್. ಬೋರ್ಡ್ ಕಡೆ ನೋಡಿ. ಇನ್ ಬ್ರಿಟನ್ ಇಟ್ ವಾಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್. ಎರಡೂ ಕಡೆ ಪಾಸ್ ಆಯಿತು. ದೆನ್ ಇಟ್ ಕೇಮ್ ಟು ದ ಕ್ವೀನ್. ಕ್ವೀನ್ ರಿಜೆಕ್ಟೆಡ್. ಕ್ವೀನ್ ಆರ್ ಕಿಂಗ್ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ್ರು ಕೂಡ ಪಾರ್ಲಿಮೆಂಟು ಸ್ಪೆಷಲ್ ಮೆಜಾರಿಟಿನಲ್ಲಿ ಪಾಸ್ ಮಾಡಿದ್ರೆ ದಟ್ ಯು ಕಾಲ್ ಇಟ್ ಆಸ್ ಕ್ವಾಲಿಫೈಡ್ ವೀಟೋ ಅಷ್ಟೇ. ಇದೆಂಥ ವೀಟೋ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸದ್ಯ ಇಂಡಿಯನ್ ಪ್ರೆಸಿಡೆಂಟ್ಗೆ ಇಲ್ಲ ಅಂತ ಅದಕ್ಕೆ ಮಾತಾಡಕ್ಕೆ ಹೋಗಿಲ್ಲ ಅಷ್ಟೇ. ಕೇಳಿದ್ರಿ ಉತ್ತರ ಕೊಟ್ಟೆ. ನೋಡಿ, ಗೊತ್ತಿತ್ತು ನಿಮಗೂ ಅಂತ ನನಗೆ ಗೊತ್ತು. ಇದು ಹೌಸ್ ಆಫ್ ಕಾಮನ್ಸ್ ಅನ್ಕೊಳ್ಳಿ, ಇದು ಹೌಸ್ ಆಫ್ ಲಾರ್ಡ್ಸ್ ಅನ್ಕೊಳ್ಳಿ. ಇಟ್ ವಾಸ್ ಪಾಸ್ಡ್ ಇನ್ ಬೋತ್ ದ ಹೌಸಸ್. ದೆನ್ ಇಟ್ ಕೇಮ್ ಟು ದ ಕ್ವೀನ್ ಆರ್ ದ ಕಿಂಗ್, ಬಟ್ ದ ಕಿಂಗ್ ರಿಜೆಕ್ಟೆಡ್. ನೋ ನೀಡ್ ಟು ವರಿ ಮಾಡೋ ನೆಸಿಟಿ ಇಲ್ಲ. ಅಗೇನ್ ಇಟ್ ವಾಸ್ ಪಾಸ್ಡ್ ಬೈ ಬೋತ್ ದ ಹೌಸಸ್ ವಿತ್ ವಾಟ್ ಮೆಜಾರಿಟಿ? ಸ್ಪೆಷಲ್ ಮೆಜಾರಿಟಿ. ಅಂದರೆ ಯು ಆರ್ ಓವರ್ ಟರ್ನಿಂಗ್ ದ ಡಿಸಿಷನ್ ಆಫ್ ದ ಮೊನಾರ್ಕ್. ಅವರ ನಿರ್ಧಾರಕ್ಕೆ ವಿರುದ್ಧವಾಗಿ ನಿರ್ಧಾರವನ್ನು ತಗೋತಾ ಇದ್ದೀರಾ ಪಾರ್ಲಿಮೆಂಟಲ್ಲಿ. ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಅದನ್ನೇಂತ ಕರಿತೀರಾ ನೀವು? ಕ್ವಾಲಿಫೈಡ್ ವೀಟೋ ಅಂತ ಕರಿತೀರಾ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು ಪಾರ್ಲಿಮೆಂಟರಿ got it? Parliament is supreme. They can take any action. They can frame any laws. Procedure established by law ಅಷ್ಟೇ. ಸಿಂಪಲ್. ಯಾರು ಅವ್ರನ್ನ ತಡೆಯೋಕ್ಕೂ ಆಗಲ್ಲ, ಯಾರು ಅವ್ರನ್ನ ಕ್ವಶನ್ ಮಾಡೋಕ್ಕೂ ಆಗಲ್ಲ. ಓಕೆನಾ ಶ್ರೇಯಾಂಕ್? ಅರ್ಥ ಆಯ್ತಾ? ಓಕೆ ಅಮ್ಮ. ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. 123. ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ. ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. ಎಲ್ಲಿ ಬಂತು ಈ ಪದ? ಆರ್ಟಿಕಲ್ 13 ನೆನ್ಸ್ಕೊಳ್ಳಿ. 13 ಮಂಗಳವಾರ ಬೆಳಿಗ್ಗೆ ಕ್ಲಾಸಲ್ಲಿ ಶುರು ಮಾಡಿದ್ದೆ ಅದನ್ನ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಆರ್ಡಿನೆನ್ಸ್, ಆರ್ಡರ್, notification, bylaw,
subordinate legislation, rules, regulation, delegated legislation or any forms ಅಂತ ಹೇಳಿದೀನಿ, ನೆನಪಿದ್ಯಾ? ಅಲ್ಲಿ ಐ ಡಿಸ್ಕಸ್ ಅಬೌಟ್ ಆರ್ಡಿನೆನ್ಸ್, ನೆನಪಿದ್ಯಾ? ಸುಗ್ರೀವಾಜ್ಞೆ ಅನ್ನೋ ಒಂದು ಪದ ಬಂತು ಅಲ್ಲಿ, ಆರ್ಡಿನೆನ್ಸ್ ಅಂತ. ಸೊ ದಟ್ ಆರ್ಡಿನೆನ್ಸ್, ಆರ್ಟಿಕಲ್ ನಂಬರ್ 123, 123, ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ. ವಾಟ್ ಈಸ್ ದಿಸ್ ಆರ್ಡಿನೆನ್ಸ್? ಏನಿದು ಆರ್ಡಿನೆನ್ಸ್ ಅಂದ್ರೆ? When the parliament is not in session, okay, can you pass an ordinance? When Lok Sabha is dissolved, you gave me answer, ನಾನು ಒಂದು ಟ್ರಿಕ್ ಮಾಡಿದೆ ಅಷ್ಟೇ. ಆರ್ಡಿನೆನ್ಸ್ ಅಂದ್ರೆ ಏನು? ಬರಿಬೇಡಿ, ಏನು ಕೇಳಿಸ್ಕೊಳ್ಳಿ ಆರಾಮಾಗಿ. ಲಿಸನ್ ಟು ಮೀ, ನಾನೇ ಬರ್ಸ್ಕೊಡ್ತೀನಿ. ವಾಟ್ ಈಸ್ ಆರ್ಡಿನೆನ್ಸ್? ನೋಡ್ರಿ, ಫಸ್ಟು ಬಡ್ಜೆಟ್ ಸೆಷನ್, ಹೌದಾ? ನೆಕ್ಸ್ಟ್ ಮಾನ್ಸೂನ್ ಸೆಷನ್, ನೆಕ್ಸ್ಟ್ ವಿಂಟರ್ ಸೆಷನ್. ಬಿಟ್ವೀನ್ ದಿಸ್ ಟೈಮ್ RECSS ಅಂತ ಕರಿತೀರಾ. ಸೊ ಎರಡು ಅಧಿವೇಶನಗಳ ನಡುವಿನ ಸಮಯ, ಆಯ್ತಾ? ಬಿಟ್ವೀನ್ ಟೂ ಸೆಷನ್ಸ್, ಇಫ್ ದೇರ್ ಇಸ್ ಎ ಇಮಿಡಿಯೇಟ್ ನೀಡ್ ಟು ಫ್ರೇಮ್ ಲಾ, ಕಾನೂನನ್ನು ರಚನೆ ಮಾಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಿದ್ರೆ, ಇಮಿಡಿಯೇಟ್ ನೀಡ್ ಟು ಫ್ರೇಮ್ ಲಾ, ಇನ್ ಸಚ್ ಎ ಸಿಚುವೇಶನ್ ಪ್ರೆಸಿಡೆಂಟ್ ಏನ್ ಮಾಡ್ಬೋದು? he can promulgate ordinance, ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಸುಗ್ರೀವಾಜ್ಞೆ ಅಂತಂದ್ರೆ ಸಿಂಪಲ್ ಟೆಂಪ್ರವರಿ ಲಾ, ತಾತ್ಕಾಲಿಕ ಅವಧಿಗೆ ಜಾರಿಗೆ ಬರುವಂತಹ ಕಾನೂನು ಅಂತ ಕರಿಬಹುದು ಇದನ್ನ. ಐ ಕ್ಯಾನ್ ಕಾಲ್ ಇಟ್ ಎಸ್ ಎ ಟೆಂಪ್ರವರಿ ಲಾ. ಸೊ ಯಾವಾಗ ಇದನ್ನ ಪಾಸ್ ಮಾಡ್ತೀರಾ ನೀವು? ಬಿಟ್ವೀನ್ ಟೂ ಸೆಷನ್ಸ್. ಮತ್ತೆ ವಿಂಟರ್ ಸೆಷನ್ ಇಂದ ಬಡ್ಜೆಟ್ ಸೆಷನ್ ವರೆಗೂ ಟೈಮ್ ಗ್ಯಾಪ್ ಇರುತ್ತೆ, ಗೊತ್ತಾ ನಿಮ್ಗೆ? ಇದನ್ನು ಕೂಡ ಏನಂತ ಕರಿತೀರಾ ನೀವು? ಆಯ್ತಾ? ಈ ಟೈಮಲ್ಲಿ ಇಫ್ ದೇರ್ ಇಸ್ ಎ ನೀಡ್ ಟು ಫ್ರೇಮ್ ಎ ಲಾ, ಆಗ ಪ್ರೆಸಿಡೆಂಟ್ ಏನು ಪಾಸ್ ಮಾಡ್ತಾರೆ? ಆರ್ಡಿನೆನ್ಸ್ ಅಂತ ಪಾಸ್ ಮಾಡ್ತಾರೆ. ದಿಸ್ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ಆರ್ಡಿನೆನ್ಸ್ ಅಂಡರ್ ಆರ್ಟಿಕಲ್ ನಂಬರ್ 123. ಫುಲ್ಲು ಡೆಪ್ತ್ ಆಗಿ ಹೇಳ್ಬಿಡ್ತೀನಿ ಎಲ್ಲ ಈ ವಿಚಾರ. ರೈಟ್ ಡೌನ್. ಫಸ್ಟ್ ಪಾಯಿಂಟ್, ಅಂಡರ್ ಆರ್ಟಿಕಲ್ 123 ಸಂವಿಧಾನದ ವಿಧಿ 123ರ ಅನ್ವಯ ಆರ್ಟಿಕಲ್ 123 ಪ್ರೆಸಿಡೆಂಟ್ ಕ್ಯಾನ್ ಪ್ರಾಮುಲ್ಗೇಟ್ ಆರ್ಡಿನೆನ್ಸ್, ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಹೊಂದಿರುತ್ತಾರೆ. ಪ್ರೆಸಿಡೆಂಟ್ ಕ್ಯಾನ್ ಪ್ರಾಮುಲ್ಗೇಟ್ ಆರ್ಡಿನೆನ್ಸ್, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಆರ್ಡಿನೆನ್ಸಸ್ ಆರ್ ಟೆಂಪ್ರವರಿ ಲಾಸ್, ಸುಗ್ರೀವಾಜ್ಞೆಗಳನ್ನು ತಾತ್ಕಾಲಿಕ ಕಾನೂನು ಎಂದು ಕರೆಯಬಹುದು. ಆರ್ ಟೆಂಪ್ರವರಿ ಲಾಸ್ which have the same effect of a parliamentary law. ಸಂಸದೀಯ ಕಾನೂನು ಹೊಂದಿರುವ ಪರಿಣಾಮವನ್ನೇ ಹೊಂದಿರುತ್ತದೆ. which has the same effect of a parliamentary law. same effect of a parliamentary law. ಸೊ ಯಾವ ಟೈಮಲ್ಲಿ ಮಾಡೋದು ಇದನ್ನ? ಡ್ಯೂರಿಂಗ್ ರೀಸಸ್, ಬಿಟ್ವೀನ್ ಟೂ ಸೆಷನ್ಸ್, ಎರಡು ಅಧಿವೇಶನಗಳ ನಡುವಿನ ಸಮಯದಲ್ಲಿ. ಬಿಟ್ವೀನ್ ಟೂ ಸೆಷನ್ಸ್, ಎರಡು ಅಧಿವೇಶನಗಳ ನಡುವಿನ ಸಮಯದಲ್ಲಿ. ಫಸ್ಟ್ ಪಾಯಿಂಟ್,
ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ನೋಡಿ, ಈಗ ಪ್ರೆಸಿಡೆಂಟ್ ವಿಲ್ ಪ್ರಾಮುಲ್ಗೇಟ್ ಆರ್ಡಿನೆನ್ಸ್, ಸಂತೋಷ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಬಟ್ is discretionary power ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರನ, ಅಥವಾ he should take the advice of council of ministry before promulgating an ordinance? ರಾಷ್ಟ್ರಪತಿಗಳು ಸ್ವಂತ ನಿರ್ಧಾರದ ಮೇರೆಗೆ ಇದನ್ನು ಮಂಡನೆ ಮಾಡ್ಬೋದಾ, ಅಥವಾ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆ ಮೇರೆಗೆ ಇದನ್ನು ಮಾಡಬೇಕಾಗುತ್ತಾ? ಸ್ವಂತನ ಮಂತ್ರಿಮಂಡಲದ ಸಲಹೆನ? Discretionary. Okay, then anybody else? Yes. Council of Ministers. Recommendation of Council of Ministers. Are you sure? I want you to be sure. What? Discretionary. Huh? Pakka. It's mandatory. In certain situations, can you take discretionary decision? Confuse ಮಾಡಿದೆ, ಕನ್ಫ್ಯೂಸ್ ಆಗ್ಬಿಟ್ರಿ. ಅಲ್ಲಿವರೆಗೂ ಸ್ಟ್ರಾಂಗ್ ಆಗಿ ನಿಂತಿದ್ರಿ. At no point of time he can take his own decision. It is according to the aid and advice of Council of Ministry. ಬರೀರಿ. ವಿವೇಚನಾ ಅಧಿಕಾರವಲ್ಲ, ಮಂತ್ರಿಮಂಡಲದ ಸಲಹೆ ಮೇರೆಗೆನೆ ಮಾಡಬೇಕಿದ್ದನ್ನ. ರೈಟ್ ಡೌನ್. ಬಿಫೋರ್ ಪ್ರಾಮುಲ್ಗೇಟಿಂಗ್ ಆರ್ಡಿನೆನ್ಸ್, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮುನ್ನ, ಬಿಫೋರ್ ಪ್ರಾಮುಲ್ಗೇಟಿಂಗ್ an ordinance, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮುನ್ನ, the advice of council of ministry has to be taken. The advice of council of ministry has to be taken. ಮಂತ್ರಿಮಂಡಲದ ಸಲಹೆಯನ್ನು ಪಡೆಯತಕ್ಕದ್ದು. The advice of council of ministry has to be taken. ಮಂತ್ರಿಮಂಡಲದ ಸಲಹೆಯನ್ನು ಪಡೆಯತಕ್ಕದ್ದು ಅಂದ್ರೆ ಅಲ್ಲೇ ಬರೆದ್ಬಿಡಿ, ಇದು ವಿವೇಚನಾ ಅಧಿಕಾರವಾಗಿರುವುದಿಲ್ಲ. ಇಟ್ ಈಸ್ ನಾಟ್ ಎ ಡಿಸ್ಕ್ರಿಷನರಿ ಪವರ್. ಇಟ್ ಈಸ್ ನಾಟ್ ಡಿಸ್ಕ್ರಿಷನರಿ ಪವರ್. ವಿವೇಚನಾ ಅಧಿಕಾರವಾಗಿರುವುದಿಲ್ಲ. ಓಕೆನಾ? ನೌ ಐ ಹ್ಯಾವ್ ಎ ಥರ್ಡ್ ಕ್ವಶನ್ ಟು ಯು. ಮೂರನೇ ಪ್ರಶ್ನೆ, ಆರ್ಡಿನೆನ್ಸ್ನ ಯಾವಾಗ ಪ್ರಾಮುಲ್ಗೇಟ್ ಮಾಡ್ಬೋದು? ಇಸ್ ಇಟ್ ವೆನ್ ಬೋತ್ houses are not in session, or when one house is in session, the other house is not in session? ಎರಡೂ ಸದನಗಳು ಇಲ್ಲದಾಗ ಮಾತ್ರ ಮಂಡನೆ ಮಾಡಕ್ಕೆ ಸಾಧ್ಯನಾ, ಅಥವಾ ಒಂದು ಸದನ ಅಧಿವೇಶನದಲ್ಲಿ ಇಲ್ಲ, ಮತ್ತೊಂದು ಅಧಿವೇಶನದಲ್ಲಿದೆ? ಆ ಥರ ಬೋರ್ಡ್ ಕಡೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. January 1st, 2024 ಲೋಕಸಭಾ ಸೆಷನ್ ಸ್ಟಾರ್ಟ್ ಮಾಡುತ್ತೆ. January 10th, 24 ರಾಜ್ಯಸಭಾ ಸೆಷನ್ ಬಂತು. ನಾವು ಯು ಸಿ ಹಿಯರ್ ಏನಿಲ್ಲಿದೆ, ಒನ್ ಹೌಸ್ ಇಸ್ ಇನ್ ಸೆಷನ್. ನಿಜನೇನ್ರಪ್ಪ? ನೋಡಿ, ಲೋಕಸಭಾ ಅಧಿವೇಶನದಲ್ಲಿದೆ, ಬಟ್ ರಾಜ್ಯಸಭಾ ಅಧಿವೇಶನದಲ್ಲಿ ಇಲ್ಲ. ಯಾವ ಟೈಮಲ್ಲಿ? January 1ರಿಂದ January 10. ಫೈನಲಿ January 25th Lok Sabha ended the session. January 25, 2024 Lok Sabha ended the session. February 10th Rajya Sabha ended the session. ಮತ್ತೆ ಈ ಟೈಮಲ್ಲಿ ನೋಡಿ, January 25ರ ನಂತರ
ಬರೀ ರಾಜ್ಯಸಭಾ ಅಧಿವೇಶನದಲ್ಲಿ ಇದೆಯಾ? ಲೋಕಸಭೆ ಇಲ್ಲ. ಇಲ್ಲೇನು ಲೋಕಸಭಾ ಇತ್ತು, ರಾಜ್ಯಸಭಾ ಇರಲಿಲ್ಲ. ಇಲ್ಲಿ ರಾಜ್ಯಸಭಾ ಇದೆ 25ರಿಂದ ಫೆಬ್ರವರಿ 10ವರೆಗೂ, ಬಟ್ ಲೋಕಸಭಾ ಸೆಷನಲ್ಲಿ ಇಲ್ಲ. ಸೊ ನನ್ನ ಪ್ರಶ್ನೆ ಇಷ್ಟೇ, ವೆನ್ ಬೋತ್ ದ ಹೌಸಸ್ ಆರ್ ನಾಟ್ ಇನ್ ಸೆಷನ್, ಬೋತ್ ದ ಹೌಸಸ್ ಆವಾಗ ಮಾತ್ರನಾ, ಅಥವಾ ಒನ್ ಹೌಸ್ ಸೆಷನಲ್ಲಿದೆ ಮತ್ತೊಂದು ಹೌಸ್ ಇಲ್ಲದೇದಾಗ್ಲೂನಾ? ಎರಡು ಸದನ ಇಲ್ದಿರುವಾಗ ಮತ್ತೆ ಒಂದು ಸದನ ಇಲ್ದಿರುವಾಗಲೂ ಮಂಡನೆ ಮಾಡ್ಬೋದು. ಇವನ್ ವೆನ್ ಒನ್ ಹೌಸ್ ಇಸ್ ಇನ್ ಸೆಷನ್, ದ ಅದರ್ ಹೌಸ್ ಇಸ್ ನಾಟ್, ಆಗಲೂ ಕೂಡ ಏನು ಮಾಡ್ಬೋದು? ಆರ್ಡಿನೆನ್ಸ್ನ ಪ್ರಾಮುಲ್ಗೇಟ್ ಮಾಡ್ಬೋದು. ಬಟ್ ವೈ? ಎ ಬಿಲ್ ಶುಡ್ ಬಿ ಪಾಸ್ಡ್ ಇನ್ ಬೋತ್ ದ ಹೌಸಸ್, ಎಸ್ ಆರ್ ನೋ? ಒಂದಿಲ್ಲ ಅಂದ್ರೆ ಯೂಸ್ ಆಗಲ್ಲ, ಹೌದಾ ಇಲ್ವಾ? ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಒಂದು ಸದನ ಇದ್ದು ಮತ್ತೊಂದು ಸದನ ಇಲ್ಲದಾಗಲೂ ಕೂಡ ಸುಗ್ರೀವಾಜ್ಞೆಯನ್ನು ಮಂಡಿಸಬಹುದು. ಯಾರು? ರಾಷ್ಟ್ರಪತಿಗಳು. ಎರಡೂ ಸದನ ಇಲ್ಲದಾಗಂತೂ ಈಸಿ. ಒಂದಿಲ್ಲ ಅಂದಾಗಲೂ ಕೂಡ ಏನು ಮಾಡ್ಬೋದು? ಪ್ರೆಸಿಡೆಂಟು ಸುಗ್ರೀವಾಜ್ಞೆನ ಮಂಡಿಸ್ಬೋದು. ರೈಟ್ ಡೌನ್. ದ ಪ್ರೆಸಿಡೆಂಟ್ ಕ್ಯಾನ್ ಪ್ರಾಮುಲ್ಗೇಟ್ ಆರ್ಡಿನೆನ್ಸ್ ವೆನ್ ಬೋತ್ ದ ಹೌಸಸ್ ಆರ್ ನಾಟ್ ಇನ್ ಸೆಷನ್. ಎರಡೂ ಸದನಗಳು ಅಸ್ತಿತ್ವದಲ್ಲಿ ಇಲ್ಲದಾಗ, ಅಸ್ತಿತ್ವ ಬೇಡಪ್ಪ, ಎರಡೂ ಸದನಗಳು ಇಲ್ಲದಾಗ, ವೆನ್ ಬೋತ್ ದ ಹೌಸಸ್ ಆರ್ ನಾಟ್ ಇನ್ ಸೆಷನ್, ಆರ್ ಅಥವಾ ವೆನ್ ಒನ್ ಹೌಸ್ ಇಸ್ ಇನ್ ಸೆಷನ್, ಒಂದು ಸದನ ಅಧಿವೇಶನದಲ್ಲಿದ್ದು, ಮೇಡಮ್ ದ ಪ್ರೆಸಿಡೆಂಟ್ ಕ್ಯಾನ್ ಪ್ರಾಮುಲ್ಗೇಟ್, ಇಲ್ಲೋಡಿ ಮೇಡಮ್ ನಿಮಗೆ ಹೇಳ್ತಿರೋದು, ಕ್ಯಾನ್ ಪ್ರಾಮುಲ್ಗೇಟ್ ಆರ್ಡಿನೆನ್ಸ್ ವೆನ್ ಬೋತ್ ದ ಹೌಸಸ್ ಆರ್ ನಾಟ್ ಇನ್ ಸೆಷನ್, both the houses are not in session, or when one house is in session, one house is in session and the other house is not in session. ಒಂದು ಸದನ ಅಧಿವೇಶನದಲ್ಲಿ ಇದ್ದು ಮತ್ತೊಂದು ಸದನ ಅಧಿವೇಶನದಲ್ಲಿ ಇಲ್ಲದಾಗಲೂ, ಮತ್ತೊಂದು ಸದನ ಅಧಿವೇಶನದಲ್ಲಿ ಇಲ್ಲದಾಗಲೂ ಏನ್ ಮಾಡ್ಬೋದು? ಆರ್ಡಿನೆನ್ಸ್ ಕ್ಯಾನ್ ಬಿ ಪ್ರಾಮುಲ್ಗೇಟೆಡ್, ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಆರ್ಡಿನೆನ್ಸ್ ಕ್ಯಾನ್ ಬಿ ಪ್ರಾಮುಲ್ಗೇಟೆಡ್. ಆಯ್ತಾ? ಇಷ್ಟೊತ್ತರೆಗೂ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ? ಆರ್ಡಿನೆನ್ಸ್ನ ಯಾವ ಸಂದರ್ಭದಲ್ಲಿ ಮಂಡನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡಿದ್ದು, ಹೌದಾ? ಆರ್ಡಿನೆನ್ಸ್ನ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಡ್ಬೋದು ಅಂತ ಕೇಳ್ತಿದ್ದೀನಿ ಈಗ. ರಿಗಾರ್ಡಿಂಗ್ ವಿಚ್ ಮ್ಯಾಟರ್ಸ್? ಒಂದು ಲೈನ್ ಹೇಳ್ತೀನಿ, ಆ ಲೈನ್ ಅರ್ಥ ಮಾಡ್ಕೊಂಡು ನೀವು ನನಗೆ ಉತ್ತರ ಕೊಡಿ. ವೇರ್ ಎವರ್ ಪಾರ್ಲಿಮೆಂಟ್ ಹ್ಯಾಸ್ law making powers, president shall have ordinance making powers. ಎಲ್ಲೆಲ್ಲಿ ಸಂಸತ್ತಿಗೆ ಶಾಸನೀಯ ಅಧಿಕಾರ ಇದೆಯೋ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನ ಯಾರು? ರಾಷ್ಟ್ರಪತಿಗಳು ಹೊಂದಿರುತ್ತಾರೆ ಅಂತ ಇದೆ. ಒನ್ ಬೈ ಒನ್ ಕೇಳ್ತಾ ಹೋಗ್ತೀನಿ. ಬೈ ಪ್ರಾಮುಲ್ಗೇಟಿಂಗ್ ಆನ್ ಆರ್ಡಿನೆನ್ಸ್, ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ, ಕ್ಯಾನ್ ಯು ಅಮೆಂಡ್ ಕಾನ್ಸ್ಟಿಟ್ಯೂಷನ್? ದಿಸ್ ಈಸ್ ಮೈ ಫಸ್ಟ್ ಕ್ವಶನ್. ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಸಂವಿಧಾನವನ್ನೇ ತಿದ್ದುಪಡಿ ಮಾಡಬಹುದೇ? ಕ್ಯಾನ್ ಯು ಅಮೆಂಡ್ ಕಾನ್ಸ್ಟಿಟ್ಯೂಷನ್? ಫಸ್ಟ್ ಪಾಯಿಂಟ್. ಬೈ ಪಾಸಿಂಗ್ ಎನ್ ಆರ್ಡಿನೆನ್ಸ್, ಕ್ಯಾನ್ ಯು ಎನಾಕ್ಟ್ ನ್ಯೂ ಲಾ? ದಿಸ್ ಈಸ್ ಮೈ ಸೆಕೆಂಡ್ ಕ್ವಶನ್. ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ನೂತನ ಶಾಸನವನ್ನೇ ಜಾರಿಗೆ ತರಬಹುದಾ? ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 3. By promulgating an ordinance, can you amend any law?
ಯಾವುದೇ ಶಾಸನವನ್ನ ತಿದ್ದುಪಡಿ ಮಾಡಬಹುದಾ? ಕ್ವಶನ್ ನಂಬರ್ 4. By promulgating an ordinance, can you revoke ಅಂದ್ರೆ ಅಬಾಲಿಷ್, ಯಾವುದಾದರೂ ಶಾಸನವನ್ನ ರದ್ದುಗೊಳಿಸಬಹುದಾ? ಇದು 4ನೇ ಕ್ವಶನ್. ಸರಿನಾ? 3ನೇ ಕ್ವಶನ್. First question, by passing an ordinance, can you amend the constitution? Second, by passing an ordinance, can you enact new laws? ಹೊಸ ಕಾನೂನುಗಳನ್ನ ಜಾರಿಗೆ ತರಬಹುದಾ? ಆರ್ಡಿನೆನ್ಸ್ ಪಾಸ್ ಮಾಡೋ ಮೂಲಕ ಇರೋ ಕಾನೂನನ್ನ ತಿದ್ದುಪಡಿ ಮಾಡಬಹುದಾ? ಆರ್ಡಿನೆನ್ಸ್ ಪಾಸ್ ಮಾಡೋ ಮೂಲಕ ಇರೋ ಕಾನೂನನ್ನ ರದ್ದುಗೊಳಿಸಬಹುದಾ? 4 ಪ್ರಶ್ನೆ ನಿಮ್ಮ ಮುಂದೆ ಹಾಕಿದ್ದೀನಿ. ಐ ವಾಂಟ್ ಯು ಪೀಪಲ್ ಟು ಆನ್ಸರ್. ಕಮ್ ಆನ್. ಮೇಡಮ್. ಎಸ್. ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅಂತೀರಾ? ಓಕೆ. ಸೆಕೆಂಡು, ಹೊಸ ಲಾ ತರಬಹುದಾ ಜಾರಿಗೆ? ಓಕೆ. 3ನೇದು, ತಿದ್ದುಪಡಿ ಮಾಡಬಹುದು, ಲಾನ ತಿದ್ದುಪಡಿ ಮಾಡಬಹುದು. 4ನೇದು, ಅದು ಮಾಡಬಹುದು. ಯಾವ ಲಾಜಿಕ್ ಮೇಲೆ ಆನ್ಸರ್ ಕೊಟ್ರಿ ಇದನ್ನ? ಆನ್ಸರ್ ಜೊತೆ ರೀಸನ್ ಬೇಕೀಗ ನನಗೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದಾ? ಓಕೆ. ನಿಮ್ ಪ್ರಕಾರ ಏನ್ರಿ ಮೇಡಮ್? ದೇವರಾಣೆಗೂ ಕೇಳಿಸ್ತಿಲ್ಲ. ಸೆಕೆಂಡ್ ಒನ್ ಮಾಡಬಹುದು ಅಷ್ಟೇ. 3ನೇದು, ಮತ್ತೊಂದ್ಸಲ ಕ್ವಶನ್ ಕೇಳ್ತೀನಿ, ನೋಡ್ಕೊಬಿಡಿ ಎಲ್ಲರೂ. ಕ್ಯಾನ್ ಯು ಪ್ರಾಮುಲ್ಗೇಟ್ ಅನ್ ಆರ್ಡಿನೆನ್ಸ್ ಅಂಡ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್? ಸುಗ್ರೀವಾಜ್ಞೆ ಹೊರಡಿಸಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದೇ? ಫಸ್ಟ್ ಪಾಯಿಂಟ್. ಸುಗ್ರೀವಾಜ್ಞೆ ಹೊರಡಿಸಿ ಇರೋ ಹೊಸ ಕಾನೂನನ್ನು ಜಾರಿಗೆ ತರಬಹುದಾ? ಕ್ಯಾನ್ ಯು ಎನಾಕ್ಟ್ ಎ ನ್ಯೂ ಲಾ? ಸುಗ್ರೀವಾಜ್ಞೆ ಹೊರಡಿಸಿ ಇರೋ ಕಾನೂನನ್ನು ಬದಲಾಯಿಸಬಹುದಾ? ಅಮೆಂಡ್ ಎನಿ ಲಾ. ಸುಗ್ರೀವಾಜ್ಞೆ ಹೊರಡಿಸಿ ಯಾವುದೋ ಇರೋ ಕಾನೂನನ್ನ ರದ್ದುಗೊಳಿಸಬಹುದಾ? 1 by 1 ಆನ್ಸರ್ ಬೇಕು ನನಗೆ, ವಿತ್ ಆನ್ಸರ್, ವಿತ್ ರೀಸನ್. ಫಸ್ಟ್ ಒನ್ ನೋ. ಶ್ರೇಯಾಂಕ್ ನೋ. ಸೆಕೆಂಡ್, ಅಡ್ಗೋಡೆ ಮೇಲೆ ದೀಪ ಬೇಡ ಗುರು. ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಇಂಡಿಯಾ ಬಾರ್ಡರ್ ಬಿದ್ದೋಗ್ಬೇಕು, ಇಲ್ಲ ಪಾಕಿಸ್ತಾನ ಬಾರ್ಡರ್ ಬಿದ್ದೋಗ್ಬೇಕು. ಎಲ್ಲೋ ಸಿ ಮೇಲೆ ಓಡಾಡ್ತೀನಿ ಅಂದ್ರೆ ಬಿಡೋ ಮಗನೇ ಅಲ್ಲ ನಾನು. 3ನೇದು. ಎಸ್. 4ನೇದು. ಓಕೆ. ಯಾವುದು ಆಗಲ್ಲ. ನೀವು ಸಖತ್ತ ಕೊಟ್ರಿ ಈಗ ಆನ್ಸರ್. ಇನ್ ಸುಗ್ರೀವಾಜ್ಞೆ ಯಾಕಾದ್ರೂ ಓಡಿಸ್ಬೇಕು ಅಂತ ಆರ್ಟಿಕಲ್ 123 ತೆಗೆದಾಕ್ಬಿಡೋದು ಬನ್ನಿ ನೀವ್ ಹೇಳಿದ್ಮೇಲೆ. ಎನಿಬಡಿ ಎಲ್ಸ್? ಬೇರೆಯವ್ರು ಉತ್ತರ ಕೊಡ್ಬೋದು. ಬೇರೆಯವ್ರು ಉತ್ತರ ಕೊಡ್ಬೋದು. ಎಸ್. ಐ ಥಾಟ್ ಇಟ್ ವಾಸ್ ಶಶಾಂಕ್ ಸರ್. ಹೊಡ್ತಿದ್ದಾರೆ ಅವರು, ಅದಕ್ಕೆ ಬಂದ್ರೆ ನಾವು ಮೀಟ್ ಗೀಟ್ ಮಾಡಕ್ಕೆ ಅಂತ. ಓಕೆ. 2. ಆಪ್ಷನ್ 2 is possible. Option 3, we cannot amend a law. Option 4, no. Why you are answering this? Give me reasons. Come on. Let me say you, law making means amendment is also included in that. All four. But Shank is saying no. First possibility illa sir. Only second, third and fourth. Allenri Shank our answer. Sachin nimdenri answer. First agalla. ಅದು ಟೆಂಪ್ರವರಿ ಲಾ ಆಗಿರೋ ಕಾರಣದಿಂದ. ಸೊ ನೋಡ್ರಪ್ಪ, ಇಲ್ಲೇ ಕ್ಲೂ ಕೊಟ್ಟಿದ್ದೀನಿ. ಪಾರ್ಲಿಮೆಂಟ್ದು ಲಾ ಮೇಕಿಂಗ್ ಪವರ್ಸ್ ಅಂತ ಬರ್ದೀನಿ ಹೊರತು ಪಾರ್ಲಿಮೆಂಟ್ದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪವರ್ಸ್ ಅಂತ ಬರ್ದಿದ್ದೀನಾ? ಲಾ ಮೇಕಿಂಗೇ ಬೇರೆ, ಅಮೆಂಡ್ಮೆಂಟ್ ಪವರ್ಸೇ ಬೇರೆ. ಹೌದಾ ಇಲ್ವಾ?
ಶಾಸನವನ್ನು ರಚಿಸುವ ಅಧಿಕಾರವೇ ಬೇರೆ, ತಿದ್ದುಪಡಿ ಮಾಡುವ ಅಧಿಕಾರವೇ ಬೇರೆ. ಎಲ್ಲಾದರೂ ನಾನಿಲ್ಲಿ ಸಂಸತ್ತಿನ ಶಾಸನೀಯ ಅಧಿಕಾರಗಳು ಮತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರಗಳಿದೆ ಅಂತ ಬರೆದಿದ್ದೀನಾ? ನೋಡಿ, ದಟ್ಸ್ ದ ರೀಸನ್ I never use this. What I said? Ruled out. ಎರಡು ಮೂರು ನಾಲ್ಕು ಪಾಸಿಬಿಲಿಟಿ ಇದೆ, ಒಂದಾಗಲ್ಲ. ಆರ್ಡಿನೆನ್ಸ್ ಪಾಸ್ ಮಾಡಿ ಸಂವಿಧಾನನ ತಿದ್ದುಪಡಿ ಮಾಡೋಕ್ಕಾಗಲ್ಲ. ಆರ್ಡಿನೆನ್ಸ್ ಪಾಸ್ ಮಾಡಿ ಹೊಸ ಲಾ ಮಾಡ್ಬೋದು, ಆರ್ಡಿನೆನ್ಸ್ ಪಾಸ್ ಮಾಡಿ ಇರೋ ಲಾನ ತಿದ್ದುಪಡಿ ಮಾಡ್ಬೋದು, ಆರ್ಡಿನೆನ್ಸ್ ಪಾಸ್ ಮಾಡಿ ಲಾನ ರದ್ದು ಕೂಡ ಗೊಳಿಸ್ಬೋದು. ಆಲ್ ದ 3 ಪಾಸಿಬಿಲಿಟೀಸ್ ಆರ್ ದೇರ್. ಓಕೆ, ಕನ್ಫ್ಯೂಸ್ ಆಯಿತಾ? ಕನ್ಫ್ಯೂಸ್ ಆಯಿತಾ ಮೇಡಮ್ ನಿಮಗೆ? ನಿಜ ಹೇಳಬೇಕು, ಸುಳ್ಳು ಹೇಳಬಾರ್ದು. ಸರಸ್ವತಿ ಮೇಲೆ ಪ್ರಮಾಣ ಮಾಡಿಸ್ತೀನಿ. ಹಾಂ, ನಿಜ ಹೇಳಿ. ಆಗಿಲ್ಲ ತಾನೆ? ಆಯ್ತಾ ಆಗಲಿಲ್ವಾ? ನಿಜ ಹೇಳ್ರಿ. ಕರೀರಿ ಸರ್. ಆಯ್ತು ರೀ ಮೇಡಮ್, ಬರೀರಿ ಮತ್ತೆ ಬೇಕಾ? ಬೈ ಪಾಸಿಂಗ್ ಎನ್ ಆರ್ಡಿನೆನ್ಸ್, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ, ಬೈ ಪಾಸಿಂಗ್ ಎನ್ ಆರ್ಡಿನೆನ್ಸ್, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ the parliament does not have constitution amendment powers. ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಇರುವುದಿಲ್ಲ. does not have constitution amendment powers. ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರವಿರುವುದಿಲ್ಲ. ಅಪಾರ್ಟ್ ಫ್ರಮ್ ದಟ್, ಅದನ್ನು ಹೊರತುಪಡಿಸಿ, ಅಪಾರ್ಟ್ ಫ್ರಮ್ ದಟ್, ಅದನ್ನು ಹೊರತುಪಡಿಸಿ, ಇಟ್ ಕ್ಯಾನ್ ಎನಾಕ್ಟ್ ಎ ನ್ಯೂ ಲಾ, ನೂತನ ಶಾಸನವನ್ನು ಜಾರಿಗೆ ತರಬಹುದು. ಇಟ್ ಕ್ಯಾನ್ ಎನಾಕ್ಟ್ ಎ ನ್ಯೂ ಲಾ, ನೂತನ ಶಾಸನವನ್ನು ಜಾರಿಗೆ ತರಬಹುದು. ಇಟ್ ಕ್ಯಾನ್ ಅಮೆಂಡ್ ಎನಿ ಲಾಸ್, ಯಾವುದೇ ಶಾಸನಗಳನ್ನು ಬೇಕಾದರೂ. ಇಟ್ ಕ್ಯಾನ್ ಅಮೆಂಡ್ ಎನಿ ಲಾಸ್, ಯಾವುದೇ ಶಾಸನಗಳನ್ನು ಬೇಕಾದರೂ ತಿದ್ದುಪಡಿ ಮಾಡಬಹುದು. ಇಟ್ ಕ್ಯಾನ್ ಅಮೆಂಡ್ ಎನಿ ಲಾಸ್ ಆ್ಯಂಡ್ ಇಟ್ ಕ್ಯಾನ್ ರಿವೋಕ್ ಎನಿ ಲಾ, ಯಾವುದೇ ಶಾಸನಗಳನ್ನು ಬೇಕಾದರೂ ರದ್ದುಗೊಳಿಸಬಹುದು. ಇಟ್ ಕ್ಯಾನ್ ರಿವೋಕ್ ಎನಿ ಲಾಸ್. $370 ಆರ್ಡಿನೆನ್ಸ್ ಮೂಲಕ ಮಾಡಿಲ್ಲ. ಯಾರು ಹೇಳಿದ್ ನಿಮ್ಗೆ ಅದನ್ನ? ಆರ್ಟಿಕಲ್ 370ನ ರೀ, ಬಿಲ್ ಅಂದ್ರೆ ಏನು, ಆರ್ಡಿನೆನ್ಸ್ ಅಂದ್ರೆ ಏನು? ಫಸ್ಟ್ ಅದನ್ನ ಹೇಳ್ರಿ. ಆಗ್ಲಿಂದ ಹೇಳ್ತಿದ್ದೀನಿ, ಕನ್ಫ್ಯೂಸ್ ಮಾಡಿ ಎರಡೂ ಮಿಕ್ಸ್ ಮಾಡ್ತಿದ್ರಲ್ರಿ ಶ್ರೀಧರ್. ಆರ್ಡಿನೆನ್ಸ್ ಅಂದ್ರೆ ಬಿಲ್ ಅಲ್ಲ ಗುರು, ಪ್ರೆಸಿಡೆಂಟ್ ಪಾಸ್ ಮಾಡೋದು, ಅದು ಪಾರ್ಲಿಮೆಂಟ್ಗೆ ಬರೋದು ಆಮೇಲೆ. ಬಿಲ್ಲೇ ಬೇರೆ, ಆರ್ಡಿನೆನ್ಸೇ ಬೇರೆ. ಬಿಲ್ ಅಂದ್ರೆ ಟ್ರೆಡಿಷನಲ್ ಲಾ ಮೇಕಿಂಗ್ ಪ್ರೋಸೆಸ್, ಆರ್ಡಿನೆನ್ಸು ಟೆಂಪ್ರವರಿ ಲಾ, ಪ್ರೆಸಿಡೆಂಟ್ ಪಾಸ್ ಮಾಡೋದು ಅದನ್ನ. ಅರ್ಥ ಆಯ್ತಾ? 2019 370 ಆರ್ಟಿಕಲ್ನ ರಿಮೂವ್ ಮಾಡುವಾಗ ಅಥವಾ ಅಬ್ರೋಗೇಟ್ ಮಾಡುವಾಗ ಪಾರ್ಲಿಮೆಂಟ್ ಅಲ್ಲಿ ಅಮಿತ್ ಶಾ ಬಂದು ಮಂಡನೆ ಮಾಡ್ತಾರೆ ಬಿಲ್ನ, ಇಂಟ್ರೊಡ್ಯೂಸ್ ದ ಬಿಲ್. ಆಗ ಕೆಲವು ವಿರೋಧ ಪಕ್ಷದವರು ಹುಚ್ಚನ ಮಕ್ಕಳು ಹೇಳ್ತಾರೆ ಏನಂತ, ಆರ್ಡಿನೆನ್ಸ್ ಮೂಲಕ ನೀವು ಮಾಡಿಗಿಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ. ಆರ್ಡಿನೆನ್ಸ್ ಮೂಲಕ ಸಂವಿಧಾನವನ್ನ ತಿದ್ದುಪಡಿ ಮಾಡಲು ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ? ಪ್ರೆಸಿಡೆಂಟ್ ಹೊರಡಿಸೋದಣ್ಣ ಇದನ್ನ,
ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ರೆಕಮೆಂಡೇಶನ್ ಮೇಲೆ ಪ್ರೆಸಿಡೆಂಟ್ ಓಡಿಸೋದು. ಅರ್ಥ ಆಯ್ತಾ? ಯಾವಾಗ? ವೆನ್ ದ ಹೌಸಸ್ ಆರ್ ನಾಟ್ ಇನ್ ಸೆಷನ್, ಅಧಿವೇಶನದಲ್ಲಿ ಇಲ್ಲದೆ ಇರುವಾಗ. ಅಂಡರ್ಸ್ಟುಡ್ ಆರ್ ನಾಟ್? ದಟ್ ಈಸ್ ವಾಟ್. ಸೊ ಒನ್ ಮೋರ್ ಕ್ವಶನ್, ಇನ್ನೂ ಮುಗಿಸಿಲ್ಲ ಇದ್ರ ಬಗ್ಗೆ. ಇಫ್ ಲೋಕಸಭಾ ಇಸ್ ಡಿಸಾಲ್ವ್ಡ್, ಆ ಟೈಮಲ್ಲಿ ಏನಾದ್ರು ಆರ್ಡಿನೆನ್ಸ್ ನ ಪ್ರಾಮುಲ್ಗೇಟ್ ಮಾಡಬಹುದಾ ಪ್ರೆಸಿಡೆಂಟು? ಲೋಕಸಭಾ ಡಿಸಾಲ್ವ್ ಆದಾಗ ಸೆಷನ್ ಇಲ್ದೇ ಇರುವಾಗ ಓಕೆ, ಲೋಕಸಭೆನೇ ಡಿಸಾಲ್ವ್ ಆಗ್ಬಿಟ್ಟಿದೆ, ಹಾಗೇನಾದ್ರು ಲಾ ಪಾಸ್ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ಆರ್ಡಿನೆನ್ಸ್ ಮೂಲಕ ಮಾಡ್ಬೋದಾ? ನೋ ಅಂದ್ರೆ ವೈ ಯು ಆರ್ ಸೇಯಿಂಗ್ ನೋ? then you are perfectly right, but that is not the only reason. Leave it. ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ವೆನ್ ಬೋತ್ ದ ಹೌಸಸ್ ಆರ್ ನಾಟ್ ಇನ್ ಸೆಷನ್. ಆಗ್ಲೇ ಏನ್ ಬರ್ದೆ ನಾನು? ಬಿಟ್ವೀನ್ ಬಜೆಟ್ ಸೆಷನ್ ಅಂಡ್ ಮಾನ್ಸೂನ್ ಸೆಷನ್, ಮಾನ್ಸೂನ್ ಸೆಷನ್ ಅಂಡ್ ವಿಂಟರ್ ಸೆಷನ್ ಅಂದೆ, ಹೌದಾ ಇಲ್ವಾ? ಲೋಕಸಭಾ ಡಿಸಾಲ್ವ್ ಆಗೋಯ್ತು ಅಂದ್ರೆ ಏನರ್ಥ? ಮತ್ತೇನಾದ್ರು ಹೊಸ ಲೋಕಸಭಾ ಬಂದು ಆಮೇಲೆ ಸೆಷನ್ ಮಾತುಗಳೆಲ್ಲ. ದಟ್ ಈಸ್ ದ ರೀಸನ್. ಬಟ್ ವಾಟ್ ಯು ಸೆಡ್ ಈಸ್ ಆಲ್ಸೋ ರೈಟ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಅದಕ್ಕೆ ಇನ್ನೊಂದು ಪಾಯಿಂಟ್ ಬರೀರಿ ಅಲ್ಲಿ, ಲೋಕಸಭೆ ವಿಸರ್ಜನೆ ಆದ ಸಂದರ್ಭದಲ್ಲಿ, ವೆನ್ ಲೋಕಸಭಾ ಇಸ್ ಡಿಸಾಲ್ವ್ಡ್, ಲೋಕಸಭೆ ವಿಸರ್ಜನೆ ಆದ ಸಂದರ್ಭದಲ್ಲಿ, ವೆನ್ ಲೋಕಸಭಾ ಇಸ್ ಡಿಸಾಲ್ವ್ಡ್, ಲೋಕಸಭೆ ವಿಸರ್ಜನೆ ಆದ ಸಂದರ್ಭದಲ್ಲಿ ಆರ್ಡಿನೆನ್ಸ್ ಕೆನಾಟ್ ಬಿ ಪ್ರಾಮುಲ್ಗೇಟೆಡ್, ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಸಾಧ್ಯವಿರುವುದಿಲ್ಲ.